ಪ್ರೈಸ್ ಲಾರ್ಡ್, ಶಬಶಲೋಮ್, ಗಾಡ್ ಬ್ಲೆಸ್ ಯು. ಎಲ್ಲರೂ ತುಂಬ ದೇವರ ಆಶೀರ್ವಾದ ಮೇರೆಗೆ ನಿಮ್ಮ ಜೀವಿತ ನಡೀತಾ ಇದೆ ಎಂಬುದಾಗಿ ನಾನು ಭಾವಿಸ್ತಾನೆ. ಪ್ರಾರ್ಥನೆ ಮಾಡಿಕೊಳ್ಳುವ. ಪ್ರೀತಿ ಸ್ವರೂಪನಾಗಿರುವ ತಂದೆಯಾದ ದೇವರೇ, ಈ ಸಮಯವನ್ನು ನಾನು ನಿನ್ನ ಕೈಲಿ ಒಪ್ಪಿಸ್ತಾನೆ. ಯು ಟೀಚ್, ಯು ಬ್ಲೆಸ್, ಯು ಅಂಡರ್ಸ್ಟ್ಯಾಂಡಿಂಗ್, ಪ್ರತಿಯೊಂದು ಕೂಡ ಅರ್ಥಗರ್ಭಿತವಾದಂಥ ಮೆಸೇಜ್ಗಳು ನೀನು ಮಾತನಾಡು ಕರ್ತನೆ. ಆಶೀರ್ವಾದ ಮೇರೆಗೆ ಒಪ್ಪಿಸ್ತಾನೆ. ಈ ವಾಕ್ಯ ಯಾರ್ಯಾರು ನೋಡ್ತಾರೋ ಪ್ರತಿಯೊಬ್ಬರು, ಸಿಸ್ಟರ್, ಬ್ರದರ್ಸ್, ಚಿಲ್ಡ್ರನ್ಸ್, ಆಂಟಿ, ಅಂಕಲ್ ಎಲ್ಲರಿಗೂ ಕೂಡ ಅವ್ರನ್ನ ವಂದಿಸ್ತಾ ಅವ್ರನ್ನೂ ಕೂಡ ನೀನು ಮುಟ್ಟಿ ಆಶೀರ್ಸು. ಈ ವಾಕ್ಯದಲ್ಲಿ ಪರಲೋಕದ ಅಭಿಷೇಕದ, ಪರಲೋಕದ ಆಶೀರ್ವಾದ ಈ ವಾಕ್ಯಗಳಲ್ಲಿ ಇದೆ ಎಂದು ಅವರು ಭಾವಿಸಿ ಅದರ ಜೀವಿತದಲ್ಲಿ ನಡ್ಕೊಂಡು ಹೋಗಬೇಕಾಗಿ ಪ್ರಾರ್ಥಿಸ್ತಾನೆ. ಈ ವಾಕ್ಯ ಪ್ರಕಟಿಸಬೇಕಾದ್ರೆ ಪರಿಶುದ್ಧಾತ್ಮನೇ, ಹೋಲಿ ಸ್ಪಿರಿಟ್ ನೀವು ಆಳ್ವಿಕೆ ಮಾಡಬೇಕು. ಯು ಟೀಚ್, ನೀವು ಇದನ್ನು ಬೋಧಿಸಬೇಕು, ನೀವು ಇದನ್ನು ಮಕ್ಕಳಿಗೆ ಹೇಳ್ಕೊಡ್ಬೇಕಾಗಿ ನಾನು ನಿಮ್ಮ ಕೈಯಲ್ಲಿ ಒಪ್ಪಿಸ್ತಾ, ಪರಿಶುದ್ಧಾತ್ಮನೇ ನಾನು ನಿನ್ನ ಕೈಯಲ್ಲಿ ನಿಮ್ಮ ಕೈಯಲ್ಲಿ ಒಪ್ಪಿಸ್ತಾ ನೀವು ಆಳ್ವಿಕೆ ಮಾಡಬೇಕಾಗಿ ನನ್ನ ಕರ್ತನಾದ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿದ್ದೀನಿ ತಂದೆ. ಆಮೇನ್ ಆಮೇನ್. ಎಷ್ಟೊಂದು ಜನಕ್ಕೆ, ತುಂಬ ಜನಕ್ಕೆ ಡೌಟ್ ಇದೆ, ಹೋಲಿ ಸ್ಪಿರಿಟ್ ಯಾರು ಎಂಬುದಾಗಿ. ನಾನು ಹೋಲಿ ಸ್ಪಿರಿಟ್ ಕ್ಲಾಸ್ ಒಂದಿನ ತೊಗೊಳ್ತೇನೆ. ಪರಿಶುದ್ಧಾತ್ಮನ ಬಗ್ಗೆ ಟೀಚ್ ಮಾಡಲೇಬೇಕು. ಯಾಕಂದರೆ ಪರಿಶುದ್ಧಾತ್ಮನೂ ಇಲ್ಲದೆ ನಾವೇನು ಕೆಲಸಗಳು ಮಾಡಲಿಕ್ಕಾಗಲ್ಲ. ಇವಾಗ ನಾನು ಇಲ್ಲಿ ಕೂತ್ಕೊಂಡು ನಿಮಗೆ ಟೀಚ್ ಮಾಡ್ತಾ ಇದ್ದೀನಲ್ಲ, ಅದು ನಾನು ಹೇಳೋದಲ್ಲ, ನನ್ನ ಮುಖಾಂತರ ದೇವರು ನಿಮಗೆ ಮಾತನಾಡಿಸೋದು, ಅದು ಹೋಲಿ ಸ್ಪಿರಿಟ್ ಆಗಿದೆ. ದೇವರ ನಾಮಕ್ಕೆ ಸ್ತೋತ್ರ. ಇವತ್ತು ಸಬ್ಜೆಕ್ಟು ತಗೊಳ್ತಾ ಇರೋದು ಟೈಟಲ್ ಲೈನ್ ಅಂಡರ್ಸ್ಟ್ಯಾಂಡಿಂಗ್ ಬಗ್ಗೆ ನಾನು ನಿಮಗೆ ಮಾತಾಡ್ತಾ ಇದ್ದೀನಿ. ಟೈಟಲ್ ಲೈನ್ ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಒಂದು ಅರ್ಥ ಮಾಡ್ಕೊಳ್ಳೋ ಒಂದು ಆಶಯದ ಮೇರೆಗೆ ವಾಕ್ಯವಾಗಿದೆ. ಪ್ರಾಬ್ಸ್ ಅಂದರೆ ಜ್ಞಾನೋಕ್ತಿಗಳಾಗಿದೆ. ಪ್ರಾಬ್ಸ್ ಅಂದರೆ ಜ್ಞಾನೋಕ್ತಿಗಳು ಎಷ್ಟು ಜನ ಓದ್ರೂ ಕೂಡ ಅದನ್ನು ಅರ್ಥ ಆಗಲ್ಲ. ಆ ಮೀನಿಂಗ್ಫುಲ್ಲು ಅರ್ಥ ಆಗಲ್ಲ. ನಾನು ತುಂಬ ದಿನದಿಂದ ಜ್ಞಾನೋಕ್ತಿಗಳ ಬಗ್ಗೆ ನಾನು ತೊಗೊಂಡಿರಲಿಲ್ಲ. ನನಗೆ ಎಲ್ಲ ಚಾಪ್ಟರ್ಗಳು ತೊಗೋಬೇಕು, ಎಲ್ಲ ಮೆಸೇಜ್ ಕೊಡಬೇಕು, ಎಲ್ಲ ಆಶೀರ್ವಾದ ನಿಮಗೆ ನಾನು ಎಷ್ಟು ದಿನ ಈ ಭೂಲೋಕದಲ್ಲಿ ಇರ್ತೀನೋ ಅಷ್ಟು ದಿನವೂ ನಿಮಗೆ ಒಳ್ಳೆ ಮೆಸೇಜ್ ಹೋಗಬೇಕೆಂಬುದೇ ನನ್ನ ಮುಖಾಂತರ ದೇವರು ಪ್ರಕಟಿಸಬೇಕದು ಅಂತ ನನಗೆ ತುಂಬ ಒಂದು ಅಭಿಲಾಷೆ, ಆಸೆ ನನಗೆ. ಆಮೇಲೆ ಇವತ್ತು ಜ್ಞಾನೋಕ್ತಿಗಳ ಬಗ್ಗೆ, ಪ್ರಾಬ್ಸ್ಗಳು ಬಗ್ಗೆ ನಾನು ಮಾತನಾಡುವ ಅಧ್ಯಾಯದಲ್ಲಿ ನಾನು ಆ ಲೆಸನ್ ನಾನು ತೊಗೊಳ್ಬೇಕಾದ್ರೆ ತುಂಬ ಜನಕ್ಕೆ ಅದು ಅರ್ಥ ಆಗಲ್ಲ. ಅದ್ರ ಬಗ್ಗೆ ಅದನ್ನು ನೋಡೋದಕ್ಕೆ ಅವರು ಹೋಗಲ್ಲ. ಓದಿದ್ರೂ ಕೂಡ ಅಂಡರ್ಸ್ಟ್ಯಾಂಡಿಂಗ್ ಆಗಲ್ಲ ಅವ್ರಿಗೆ. ಆಮೇಲೆ ದೇವನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಇವತ್ತು ಅಂಡರ್ಸ್ಟ್ಯಾಂಡಿಂಗ್ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಅರ್ಥದ ಬಗ್ಗೆ ನಾವು ಮಾತನಾಡುವಂಥರಾಗಿದೆ. ದೇವನಾಮಕ್ಕೆ ಸ್ತೋತ್ರ. ನಾನು ಒಂದು ಇಂಪಾರ್ಟೆಂಟಾಗಿ ನಿಮಗೆ ಇಂಟ್ರೊಡಕ್ಷನ್ ಕೊಟ್ಟು ನಾನು ವಾಕ್ಯಕ್ಕೆ ಹೋಗ್ತೇನೆ. ದೇವನಾಮಕ್ಕೆ ಸ್ತೋತ್ರ. ಈಗ ಇದು ಅಂಡರ್ಸ್ಟ್ಯಾಂಡಿಂಗ್ ಬಂದ್ಬಿಟ್ಟು ಬಿಲಿಯರ್ಸರ್ಗೆ, ಫೇತಲ್ಲಿರೋರಿಗೆ, ವಿಶ್ವಾಸಿಗಳಿಗೆ ನಾನು ಮಾತನಾಡ್ತಾ ಇದ್ದೀನಿ. ದೇವನಾಮಕ್ಕೆ ಸ್ತೋತ್ರ. ಆಮೇಲೆ ಅರ್ಥ ಅಂದರೆ ಏನು, ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಏನು. ಕೆಲವೊಂದು ಇವಾಗ ಸ್ಕೂಲ್ಗಳಲ್ಲಿ ಮಕ್ಕಳಿಗೆ ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇದೆಯಾ, ನಾನು ಹೇಳೋದು ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇದೆಯಾ, ನಾನು ಈ ಲೆಸನ್ ಮಾಡ್ತಾಯಿದ್ದೀನಿ ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇದೆ ನಿಮಗೆ ಅಂತ ಕೇಳ್ತಾ ಇರ್ತಾರೆ. ಕೆಲವರು ಮನೇಲಿ ನಾನು ಹೇಳಿದ್ದು ನಿನಗೆ ಅರ್ಥ ಆಗ್ತಾ ಇದೆಯಾ ಅಂತಾರೆ. ಕೆಲವರು ದೊಡ್ಡವರು ಮನೇಲಿ ಮಕ್ಕಳಿಗೆ ಹೇಳಬೇಕಾದ್ರೆ. ಆಮೇಲೆ ಈಗ ಅಂಡರ್ಸ್ಟ್ಯಾಂಡಿಂಗ್ ಒಂದು ಅರ್ಥ ಅಂದರೆ ಏನು, ನಾನು ಇಂಟ್ರೊಡಕ್ಷನ್ನು ಕೊಡೋದಕ್ಕಿಂತ ಮುಂಚೆ 9ನೇ ಅಧ್ಯಾಯದಲ್ಲಿ 10ನೇ ವಚನ ನೋಡ್ಕೊಳ್ಳೋಣ. ಜ್ಞಾನೋಕ್ತಿಗಳು 9ನೇ ಅಧ್ಯಾಯ, ಚಾಪ್ಟರ್ 9 ವರ್ಸಸ್ 10. ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲವು, ಪರಿಶುದ್ಧನ ತಿಳುವಳಿಕೆ ವಿವೇಕವು. ಆಮೇಲೆ ನನ್ನಿಂದ ನಿನ್ನ ದಿನಗಳು ಹೆಚ್ಚುವವು. ಅದು 11 ಆಯಿತು. ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲ, ಪರಿಶುದ್ಧ ತಿಳುವಳಿಕೆ ವಿವೇಕ ತಿಳುವಳಿಕೆ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ದೇವನಾಮಕ್ಕೆ ಸ್ತೋತ್ರ. ಕೆಲವೊಂದು ನಾವು ಅಧ್ಯಯನದಲ್ಲಿ ಓದಬೇಕಾದ್ರೆ ಸೇಮ್ ಮೀನಿಂಗ್ ಇರುತ್ತೆ, ಸೇಮೇ ಪದಗಳು ಬರುತ್ತೆ, ಸೇಮೇ ಇರುತ್ತೆ ಅದು. ಆದರೆ ಕೆಲವೊಂದು ಅರ್ಥಗಳು ಅದನ್ನು ನಾವು ಕರೆಕ್ಟಾಗಿ ಅದು ಮೀನಿಂಗ್ಫುಲ್ಲಾಗಿ ನಾವು ನೋಡಿಕೊಂಡು ಓದುವಂಥರಾಗಿರಲ್ಲ, ತಿಳ್ಕೊಳ್ಳೋದಿಲ್ಲ. ಅದು ಆ ಥರ ಒಂದು ಪ್ರಯಾಸನೂ ನೀವು ಪಡೋದಿಲ್ಲ. ಆಮೇಲೆ ಇವತ್ತು ಅಂಡರ್ಸ್ಟ್ಯಾಂಡಿಂಗ್, ತಿಳುವಳಿಕೆ ಅಂದರೆ ಏನು, ವಿವೇಕತನ ಅಂದ್ರೇನು,
ಇದು ನಿಮಗೆ ತುಂಬ ಕೇರ್ಫುಲ್ಲಾಗಿ ನೀವು ತೊಗೋಬೇಕು. ಈ ವಾಕ್ಯ ಯಾರ್ಯಾರು ನೋಡ್ತಾ ಇದ್ದೀರೋ ಅವರೆಲ್ಲ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮ್ಮನ್ನು ದೇವರು ಆಶೀರ್ವಾದದಿಂದ ನಿಮ್ಮ ಜೀವಿತ ಶಾಶ್ವತವಾಗಿ ಬ್ಲೆಸ್ಸಿಂಗು ಆಗುವಂಥ ರೀತಿಯ ಜೀವಿತದಲ್ಲಿ ಅಂತ ಈ ವಾಕ್ಯಗಳಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. ಈಗ ಅಂಡರ್ಸ್ಟ್ಯಾಂಡಿಂಗ್ ಆಗಿರೋದು, ಅರ್ಥ ಆಗಿರೋದು, ನಿಮಗೆ ತಿಳುವಳಿಕೆ ಬಂದಿರೋದು, ವಿವೇಕ ಆಗಿ ಬಂದಿರೋದು ಅಂದರೆ ಇವಾಗ ನೀವು ಕಾಣಿಕೆ ಹಾಕ್ತೀರಾ. ಯಾವಾಗ ಹಾಕ್ತೀರಾ ಕಾಣಿಕೆ? ಒಂದು ಸ್ಯಾಲ್ರಿ ಬಂದಾಗ ಆ ಕಾಣಿಕೆ ಹಾಕ್ತೀರಾ ಅಲ್ವಾ? ಇಲ್ಲಾಂದರೆ ಸ್ಯಾಲ್ರಿ ಬರಲಿದ್ರೆ ನಾನು ಕಾಣಿಕೆ ಹಾಕಬೇಕು, ಚರ್ಚಲ್ಲಿ ನೋಡ್ತಾರೆ, ಏನೋ ಒಂದು ಮಾಡಿ ದೇವ್ರಿಗೆ ಅಲ್ಪ ಸ್ವಲ್ಪನೋ ಏನೋ ನಿಮ್ಮ ಕೈಲಿ ಏನೇ ಆಗುತ್ತೋ ಅದನ್ನು ನೀವು ಕಾಣಿಕೆ ಹಾಕ್ತೀರಾ. ದೇವ್ರ ನಾಮಕ್ಕೆ ಸ್ತೋತ್ರ. ಕೆಲವೊಂದು ಸಹಾಯ ಮಾಡ್ತಾ ಇರ್ತೀರ, ಕೆಲವೊಂದು ಸಲ ಕರೆಕ್ಟಾಗಿ ಚರ್ಚಿಗೆಲ್ಲ ಬರ್ತಾ ಇರ್ತೀರಾ, ಆರಾಧನೆ ಮಾಡ್ತೀರಾ, ಸಾಕ್ಷಿಗಳು ಹೇಳ್ತಾ ಇರ್ತೀರಾ, ಬೇರೆಯವ್ರಿಗೆ ಆತ್ಮ ಭರಿತರಿಂದ ತುಂಬಿಕೊಂಡು ಬೇರೆಯವ್ರಿಗೆ ದೇವ್ರ ವಾಕ್ಯ ಹೇಳ್ತೀರಾ, ಎಲ್ಲ ಮಾಡ್ತೀರಾ. ಬೆಲ್ಲನ್ಗೂ ನಿಮಗೆ ಅದನ್ನು ಅಷ್ಟಕ್ಕೆ ನೀವೇನು ಮಾಡಿರ್ತೀರ, ಅರ್ಥ ಮಾಡ್ಕೊಂಬಿಟ್ಟಿರ್ತೀರ. ಕಾಣಿಕೆ ಹಾಕಬೇಕು, ಮೊದಲಿಗೆ ಹೋಗಿದ ತಕ್ಷಣ ಎಲ್ಲರಿಗೂ ಪ್ರೈಸ್ ಲಾರ್ಡ್ ಹೇಳಬೇಕು, ಆಮೇಲೆ ಫಸ್ಟಿಗೆ ಸ್ಟಾರ್ಟಿಂಗ್ ಪ್ರೇಯರ್ ಇರುತ್ತೆ, ಆಮೇಲೆ ಏನು ಮಾಡ್ತಾರೆ, ಹಾಡು ಹೇಳ್ತಾರೆ, ಆಮೇಲೆ ಸಾಕ್ಷಿ ಹೇಳ್ತಾರೆ, ಆಮೇಲೆ ಕೀರ್ತನೆ ಓದ್ತಾರೆ, ಆಮೇಲೆ ಸಾಕ್ಷಿಗಳು ಹೇಳ್ತಾರೆ, ಆಮೇಲೆ ಕಾಣಿಕೆ ತೊಗೊಳ್ತಾರೆ, ಆಮೇಲೆ ಮೆಸೇಜ್ ಹೇಳ್ತಾರೆ, ಆಮೇಲೆ ಕೊನೆ ಪ್ರೇಯರ್ ಮಾಡ್ತಾರೆ. ಆಮೇಲೆ ಚರ್ಚ್ಗಳಲ್ಲಿ ಈ ರೀತಿ ಒಂದೊಂದು ಫಂಕ್ಷನ್ ಇರುತ್ತೆ, ಈ ರೀತಿಯೆಲ್ಲ ಆಗುತ್ತೆ. ಹಿಂಗೆ ಬರ್ತಾರೆ, ಹಿಂಗೆ ಡೆತ್ ಆಗಿದೆ, ಒಂದು ಬರ್ತಡೇ ಇದೆ, ಒಂದು ಮ್ಯಾರೇಜ್ ಇದೆ, ಈ ಥರ ಒಂದು ಅನೌನ್ಸ್ಮೆಂಟ್ ಎಲ್ಲ ಮಾಡ್ತಾಯಿರ್ತಾರೆ. ನೀವು ಅದನ್ನು ಏನಾಗಿರುತ್ತೆ, ಚರ್ಚ್ಗಳಲ್ಲಿ ಇವೆಲ್ಲ ನಡೆಯುತ್ತೆ, ಇಷ್ಟಿಷ್ಟು ಸೀಮಿತವಾಗಿ ಇರುತ್ತೆ ಅಂತ ನೀವೇನು ಮಾಡ್ತೀರಾ, ಆ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ನಿಮಗೆ. ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಆ ಅರ್ಥ ತಿಳುವಳಿಕೆ ನೀವು ತೊಗೊಬಿಟ್ಟಿರ್ತೀರ. ಆಮೇಲೆ ಅದನ್ನಷ್ಟನ್ನು ನೀವೇನು ಮಾಡಿಬಿಡ್ತೀರಾ, ಗಂಟು ಕಟ್ಕೊಂಡ್ಬಿಡ್ತೀರ. ಗಂಟು ಅಂದರೆ ಫಿಕ್ಸ್ ಆಗಿಬಿಟ್ಟಿರ್ತೀರ, ಅದನ್ನು ಇಷ್ಟೇ ಇಟ್ಕೊಂಡಿರ್ತೀರ, ಮತ್ತು ಅದನ್ನು ಬಿಚ್ಚೋಕ್ಕೂ ಹೋಗಲ್ಲ, ಅದನ್ನು ಓಪನ್ ಮಾಡಲ್ಲ, ನೀವು ಕ್ಲೋಸು ಮಾಡಲ್ಲ. ಆ ರೀತಿ ಒಂದು ಅಷ್ಟನ್ನು ಅರ್ಥ ಮಾಡಿಕೊಂಡು ನೀವೇನು ಮಾಡಿಬಿಟ್ಟಿರ್ತೀರ, ನಿಮ್ಮ ನಾಲೆಜಲ್ಲಿ ಅದನ್ನು ನಿಮ್ಮ ಥಾಟಲ್ಲಿ ಹಾಕ್ಕೊಂಡ್ಬಿಟ್ಟಿರ್ತೀರ. ಆಮೇಲೆ ಅಲ್ಲೆಲ್ಲಿಯ ಅದು ತುಂಬ ತಪ್ಪು, ತುಂಬ ವೆರಿ ರಾಂಗ್. ಯಾಕಂದರೆ ನಾವು ಅಷ್ಟಕ್ಕೆ ಆದಂಥ ಆಲೋಚನೆಗಳು, ತಿಳುವಳಿಕೆಗಳು, ಆ ಅಂಡರ್ಸ್ಟ್ಯಾಂಡಿಂಗ್ ಮಾತ್ರ ನಾವು ಸೀಮಿತ ಅಲ್ಲ ನಾವು. ಆಮೇಲೆ ಇವತ್ತು ಜಸ್ಟ್ ಬಿಗಿನಿಂಗ್ ಅಂದರೆ ಇವೆಲ್ಲ ಮಾಡುವಂಥದ್ದು ಬಿಗಿನಿಂಗ್ ಆಗಿದೆ. ಯಾವುದು ಕಾಣಿಕೆ ಕೊಡೋದು, ಪ್ರಾರ್ಥನೆಗೆ ಬರೋದು, ಚರ್ಚಿಗೆ ಹೋಗೋದು, ಏನಾರ ಸ್ವಲ್ಪ ಹೆಲ್ಪ್ ಮಾಡೋದು, ಇದೆಲ್ಲ ಬಿಗಿನಿಂಗ್. ದೇವರಲ್ಲಿ ಬರುವಂತಹ ಸ್ಟಾರ್ಟಿಂಗ್ ಕ್ಲಾಸ್ಗಳಿವೆಲ್ಲ. ಸ್ಟಾರ್ಟಿಂಗ್ ಕ್ಲಾಸ್ ಅಂದರೆ ಪ್ರೈಮರಿ ಕ್ಲಾಸ್ ಮುಗೀತು ಅಂದಾಗ ನೀವು LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಈ ರೀತಿ ಹೋಗ್ತಾ ಇರ್ತೀರಲ್ಲ, ಆ ರೀತಿ ಇದು ಬಿಗಿನಿಂಗ್ ಕ್ಲಾಸ್ ಆಗಿರುತ್ತೆ. ಕಾಣಿಕೆ ಹಾಕೋದು, ದೇವರಿಗೆ ಪ್ರಾರ್ಥನೆ ಮಾಡುವಂಥದ್ದು, ಚರ್ಚಿಗೆ ಬರುವಂಥದ್ದು, ಅಲ್ಪ ಸ್ವಲ್ಪ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡೋದು, ಇವೆಲ್ಲ ಬಿಗಿನಿಂಗ್ ಅಂತ ಆಶೀರ್ವಾದ ಆಗಿರುತ್ತೆ. ಆಗ ನೀವೇನು ಮಾಡ್ತೀರಾ, ಆ ಲೆವೆಲಲ್ಲೇ ನೀವೇನಾಗ್ಬಿಟ್ಟಿರ್ತೀರಾ, ಇಳ್ಕೊಂಬಿಡ್ತೀರ. ಆ ಲೆವೆಲ್ಲೇ ಏನಾಗ್ಬಿಟ್ಟಿರ್ತೀರ ನೀವು, ಇದೆಲ್ಲ ನಾನು ಮಾಡ್ತಾ ಇದ್ದೀನಲ್ಲ, ಸರಿ ಅಲ್ವಾ, ಇಷ್ಟೇ ಅಲ್ವಾ ಇರೋದು, ನೀನು ಇಲ್ವಲ್ಲ, ಇದು ಬಿಟ್ಟರೆ ನೀನಿದೆ ಅಂತ ನೀವು ಆ ಲೆವೆಲಲ್ಲಿ ನೀವು ಏನು ಮಾಡ್ತೀರಾ, ಆ ಲೆವೆಲ್ ಥಿಂಕಿಂಗಲ್ಲೇ ಹೊರಟೋಗಿರ್ತೀರ. ನೆಕ್ಸ್ಟ್ ಲೆವೆಲಿಗೆ ನೀವು ಹೋಗೋದಕ್ಕೆ ಏನು ಮಾಡಲ್ಲ, ಟ್ರೈ ಮಾಡಲ್ಲ. ಆಮೇಲೆ ಬಿಗಿನಿಂಗ್ ಲೆವೆಲಲ್ಲೇ ನೀವು ಇವತ್ತು ವಿಶ್ವಾಸಿಗಳು ಜೀವನ ಮಾಡ್ತಾರೆ. ಭಯಭಕ್ತಿಯಿಂದ ಜೀವನ ಮಾಡ್ತಾಯಿಲ್ಲ. ಕೆಲವೊಂದು ವಿಷಯಗಳು, ಸಂದರ್ಭಗಳು, ಸಿಚುವೇಶನ್ಸು ಆದಾಗ ನಿಮ್ಮ ಆತಂಕಗಳು ಹೆಂಗಾಗುತ್ತೆ ಅಂದರೆ ಭಯಂಕರ ಘೋರವಾದ ಆಲೋಚನೆಗಳು ಮಾಡಿಬಿಡ್ತೀರ. ನಾನೊಂದು ಅದು ಹಂಗೆ ಎಷ್ಟು ಒಂದು ನೀಚವಾಗಿ ಅದನ್ನು ಉಚ್ಚಾರಣೆ ಮಾಡ್ತೀರಾ ಅಂದರೆ, ನಾನು ಚರ್ಚಿಗೆ ಹೋಗ್ತಾ ಇದ್ದೀನಿ, ಕಾಣಿಕೆ ಹಾಕ್ತಾ ಇದ್ದೀನಿ, ಪ್ರಾರ್ಥನೆ ಮಾಡ್ತಾಯಿದ್ದೀನಿ, ಸಹಾಯ ಮಾಡ್ತಾಯಿದ್ದೀನಿ, ಎಲ್ಲ ಮಾಡ್ತಾಯಿದ್ದೀನಿ. ಇದು ಬಿಗಿನಿಂಗ್ ಲೆವೆಲ್ ಅಷ್ಟೇ. ಈಗ ನಿಮ್ಮ ಮಗು ಬಂದುಬಿಟ್ಟು ಬಿಗಿನಿಂಗ್ ಲೆವೆಲಲ್ಲಿ A for ಆ್ಯಪಲ್, B for ಬಾಲ್, C for ಕ್ಯಾಟ್, D for ಡಾಗ್ ಅಂತ ಹೇಳ್ಬೋದು, 1 2 3 4 ಅಂತ ಹೇಳ್ಕೊಂಡು ಹೋಗ್ಬೋದು. ಈಗ 10 ಮೇಲೆ ಆ ಮಗುಗೆ ಬರ್ತಾಯಿಲ್ಲ ಅಂದಾಗ ನಿಮಗೆ ಅನಿಸುತ್ತೆ 11 ಯಾಕೆ ಬರ್ತಾಯಿಲ್ಲ ನನ್ನ ಮಗುಗೆ, 11 12 13 14 ಈಗ A B C D ಬರ್ತೈತೆ, E ಬರ್ತಾಯಿಲ್ಲ, F ಬರ್ತಾಯಿಲ್ಲ, G ಬರ್ತಾಯಿಲ್ಲ, H ಯಾಕೆ ಬರ್ತಾಯಿಲ್ಲ? ಆಗ ನೀವೇನು ಮಾಡ್ತೀರಾ, ಆ ಥಿಂಕಿಂಗ್ ಲೆವೆಲಿಗೆ ಹೊಟ್ಟೋಗ್ಬಿಡ್ತೀರ, ನಮ್ಮ ಮಗು ಯಾಕೋ ಬರ್ತಾಯಿಲ್ಲ, ಇನ್ನೆಷ್ಟು
ನೆಕ್ಸ್ಟ್ ಅವನು ಹೋಗ್ತಾ ಇಲ್ಲ, ನೆಕ್ಸ್ಟ್ ಆ ಮಗು ನನ್ನ ಮಗು ಏನು ಮಾಡ್ತಾ ಇಲ್ಲ, ಕ್ಯಾಚ್ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಅವಾಗ ನೀವೇನು ಮಾಡ್ತೀರಾ, ಆ ಮಗುಗೆ ಓದ್ಕೊಡೋದಕ್ಕೆ ನೀವೇನು ಮಾಡ್ತೀರಾ, ಪ್ರಯಾಸ ಪಡ್ತಾ ಇರ್ತೀರ, ಎಂಕರೇಜ್ ಮಾಡ್ತಾ ಇರ್ತೀರ. ಆದರೆ ನಾನು ಇಲ್ಲಿ ಬರೀ ದೇವರಿಗೆ ಕಾಣಿಕೆ ಹಾಕೋದು, ಪ್ರಾರ್ಥನೆ ಮಾಡುವಂಥದ್ದು, ಚರ್ಚಿಗೆ ಹೋಗುವಂಥದ್ದು, ಸಾಕ್ಷಿ ಕೊಡುವಂಥದ್ದು, ಬ್ಯಾಪ್ಟಿಸಮ್ ತೊಗೊಳ್ತಾ ಇರೋದು, ರೊಟ್ಟಿ ಆರಾಧನೆ ತೊಗೊಳ್ತಾ ಇರೋದು, ಇದಕ್ಕೆ ಮಾತ್ರ ನಾನು ಸೀಮಿತನಾಗಿದ್ದೇನೆ ಹೊರತು ನೆಕ್ಸ್ಟ್ ಲೆವೆಲ್ಗೆ ನಾನು ಹೋಗೋಕ್ಕಾಗ್ತಾಯಿಲ್ಲ ಅಂತ ಯಾರೂ ಅದನ್ನು ಪ್ರಕಟಿಸುವುದಿಲ್ಲ. ನೀವು ಕೂಡ ಅದನ್ನು ಸ್ವಲ್ಪ ನೀವು ಅದನ್ನು ಥಿಂಕಿಂಗ್ ಲೆವೆಲ್ ಮಾಡಿರಲ್ಲ, ಆ ವಿವೇಚನೆಗೆ ಹೋಗಿರಲ್ಲ, ಆ ಅಂಡರ್ಸ್ಟ್ಯಾಂಡಿಂಗ್ ಹೋಗಿರಲ್ಲ, ಅರ್ಥನ ನೆಕ್ಸ್ಟ್ ಲೆವೆಲ್ಗೆ ನೀವು ಹೋಗೋಕ್ಕೆ ಸಾಧ್ಯನೇ ಆಗ್ತಾ ರೀತಿಯಲ್ಲಿ ಇರುವಂಥ ಜೀವಿತದಲ್ಲಿ ಏನಾಗುತ್ತೆ, ಶೋಧನೆಗಳು ಬರುತ್ತೆ, ಕಷ್ಟ ಬರುತ್ತೆ, ದುಃಖ ಬರುತ್ತೆ, ಮನೇಲಿ ಜಗಳಗಳು ಬರ್ತಾ ಇರುತ್ತೆ, ಕೆಲಸ ಕಾರ್ಯಗಳಲ್ಲಿ ಏರುಪೇರು ಆಗ್ತಾ ಇರುತ್ತೆ. ಅವ್ರು ನೋಡಿದ್ರೆ ಇವ್ರಿಗಾಗಲ್ಲ, ಇವ್ರು ನೋಡಿದ್ರೆ ಅವ್ರಿಗಾಗಲ್ಲ. ಪ್ರಾರ್ಥನೆ 2 ವರ್ಷ ನೋಡಿ, ಇವಾಗ ಕೆಲವರು ಪ್ರಾರ್ಥನೆ ಮಾಡ್ತಾರೆ. ಸಿಸ್ಟರು ಇವಾಗ ನಾನು ದೇವರು ನಂಬಿದ್ದೀನಿ ಬಿಲೀವರ್ಸ್ ಅಂತಾರೆ. ನಾನು ಅಲ್ಲಿ ಕ್ವಶನ್ಸ್ಗಳು ಕೇಳ್ತಾ ಇರ್ತೀನಿ, ಎಷ್ಟು ದಿನದಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಅಂತ. ಸಿಸ್ಟರ್ ಮಧ್ಯದಲ್ಲೆಲ್ಲ ಮಾಡ್ತಾಯಿದ್ದೆ, ಬಿಟ್ಬಿಟ್ಟೆ. 6 ತಿಂಗಳಾಯಿತು ನಾನು ಬೈಬಲ್ ಓದಿದೆ, 1 ವರ್ಷ ಆಯಿತು ಚರ್ಚಿಗೆ ಹೋಗಿದೆ. ಏನಾರ ತುಂಬ ಕಷ್ಟ ಬಂದಾಗ ದೇವರು ಹೋಲಿ 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 ಅಂದ್ಕೊಂಡು ಬರೋದು, ಆವಾಗ ದೇವರು 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 ಅಂದ್ಕೊಂಡು ಬರೋದು. ಆವಾಗ ಅಷ್ಟು ಕಷ್ಟಗಳು ಪಡ್ಕೊಂಡು ದೇವರು 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 ಅಂದ್ಕೊಂಡು ಬಂದಾಗ ಇವಾಗೆಲ್ಲ ಕಳ್ಕೊಂಡಿದ್ರಲ್ಲ, 6 ತಿಂಗಳು, 1 ವರ್ಷ, 1 ಇಯರ್ 6 ಮಂತ್ಸು ಗ್ಯಾಪ್ ಕೊಟ್ಟಿದ್ರಲ್ಲ, ಆ ಗ್ಯಾಪಲ್ಲಿ ನಿಮ್ಗೆ ಏನಾಗಿರುತ್ತೆ, ನೀವು ಆ ಬಿಗಿನಿಂಗ್ ಲೆವೆಲ್ ತೊಗೊಂಡಿರೋದನ್ನು ಅದನ್ನು ಹಾಳು ಮಾಡ್ಕೊಂಬಿಟ್ಟಿರ್ತೀರ, ಅದನ್ನು ಕೂಡ ಮರ್ತೋಗಿರುತ್ತೆ. ಆಮೇಲೆ ಅದೇ ಪ್ರೊವರ್ಬ್ಸಲ್ಲಿ ಜ್ಞಾನೋಕ್ತಿಗಳು 8:14ನೇ ವಚನ, ಸದೋಚ್ಛಯನೆಯ ಸುಜ್ಞಾನವು ಸಾಮರ್ಥ್ಯವು ನನ್ನಲ್ಲಿವೆ, ವಿವೇಕವು ನಾನೇ. ನೋಡಿ, ಯೇಸು ಸ್ವಾಮಿಯಲ್ಲಿ ಸಾಮರ್ಥ್ಯ, ಪ್ರತಿಯೊಂದು ಶಕ್ತಿಯು ಅನುಗುಣವಾಗಿರೋದು, ಪ್ರತಿಯೊಂದು ವಿವೇಕವು ಅರ್ಥ ಇರುವಂಥದ್ದು ಎಲ್ಲ ಕೂಡ ಯೇಸು ಸ್ವಾಮಿ ಆಗಿದ್ದಾರೆ, ದೇವ್ರನ್ನ. ಅದಕ್ಕೆ ದೇವರು ಹೇಳ್ತಾರೆ ಹಯಂ ಅಂತ ಹೇಳ್ತಾರೆ. ಇಂಗ್ಲೀಷ್ ಬೈಬಲಲ್ಲಿ ಹೇಳೋದೇ ಹಯಂ ಅಂತ. ಆಮೇಲೆ ಪರಿಶುದ್ಧ ಹೋಲಿ ನಾನು ಒಬ್ಬನ ಬಿಟ್ಟರೆ ಯಾರೂ ಇಲ್ಲ. ನಾನು ಅರ್ಥ ಮಾಡ್ಕೊಳ್ಳೋದು, ಕೆಲವರು ಅರ್ಥನೇ ಮಾಡ್ಕೊಳ್ಳಲ್ಲ, ಯೇಸುಸ್ವಾಮಿ ಬಗ್ಗೆ ಅರ್ಥನೇ ಮಾಡ್ಕೊಳ್ಳಲ್ಲ. ಯೇಸುಸ್ವಾಮಿ ಜೀವಿತ ಇವಾಗ ಹೇಳ್ತಾರೆ, ಯೇಸುಸ್ವಾಮಿ ಅಂದರೆ ಅವರು ನಮ್ಮ ಪಾಪಗಳಿಗೋಸ್ಕರ ಬಂದರು, ಆಮೇಲೆ ಶಿಲ್ಬೆಗೆ ಏರಿದ್ರು, ಸತ್ತು 3 ದಿನ ಆದಮೇಲೆ ಪುನರುತ್ಥಾನ ಆದರು, ಮತ್ತೆ ಬರ್ತಾರೆ, ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ನೋಡಿ, ಇವಾಗ ಯೇಸುಸ್ವಾಮಿ ಪರಿಶುದ್ಧನು ಅಂದಮೇಲೆ ನಾವು ಪರಿಶುದ್ಧರಾಗಿರಬೇಕು. ಯೇಸುಸ್ವಾಮಿ ಕೆಟ್ಟವನ ಒಳ್ಳೆಯವನ ಅಂತ ನಾನು ನಿಮಗೆ ಪ್ರಶ್ನೆ ಮಾಡಿದಾಗ ನಿಮ್ಮ ಪ್ರಶ್ನೆ ಏನಾಗಿರುತ್ತೆ, ದೇವರು ಒಳ್ಳೆಯವರೇ ಅಂತಾರೆ. ದೇವರು ಒಳ್ಳೆಯವನ ಅಂತ ಅಂದಮೇಲೆ ನೀವು ಯಾಕೆ ಒಳ್ಳೆಯವರು ಆಗಿರೋದಕ್ಕೆ ನೀವು ಫಾಲೋಅಪ್ ಮಾಡ್ಕೊಳ್ಳಲ್ಲ? ನೀವು ಇನ್ನೂ ಕೂಡ ದೇವರು ನಂಬಿಕೊಂಡು, ದೇವರ ಆರಾಧನೆ ಮಾಡಿಕೊಂಡು, ದೇವರಲ್ಲಿ ಸಾಕ್ಷಿ ಕೊಟ್ಕೊಂಡು ಎಷ್ಟೋ ವರ್ಷ ಬಿಲೀವರ್ಸ್ ಆಗಿ ಎಲ್ಲ ಆಗಿ ವಿಶ್ವಾಸಿಗಳಿಗೆ ನಾನು ಹೇಳ್ತೇನೆ, ಫೇತಲ್ಲಿರೋರಿಗೆ, ಬಿಲೀವರ್ಸ್ ಅವ್ರಿಗೆ ಬೇರೆಯವ್ರ ವಿಷಯದಲ್ಲಿ ಯಾಕೆ ಕಂಪ್ಲೇಂಟ್ಗಳು ಬರ್ತಾ ಇದೆ, ಯಾಕೆ ಕಂಪ್ಲೇಂಟ್ಗಳು ಹೇಳ್ತೀರಾ ನೀವು? ಈಗ ನಿಮ್ಮ ಜ್ಞಾನ ಇವಾಗ ಹೇಳ್ತಾರೆ, ತುಂಬ ಜ್ಞಾನ ಉಳ್ಳವರು, ತುಂಬ ವಿವೇಕ ಇರೋರು ಬೇರೆಯವ್ರ ಜೊತೆ ಜಾಸ್ತಿ ಮಾತನಾಡಲ್ಲ. ಅವರು ದೇವ್ರ ನಾಮಕ್ಕೆ ಸ್ತೋತ್ರ. ಯಾಕಂದರೆ ಅವಿವೇಕಿಗಳ ಜೊತೆಲಿ ಮಾತನಾಡುವಂಥದ್ದು ಯಾರು ಅಂದರೆ ಸೈತಾನ್ಗಳು. ಅವರು ಅವಿವೇಕಿಗಳು ಮಾತಾಡೋದು, ಟೈಮ್ ಪಾಸ್ ಮಾಡ್ತಾರೆ, ಸುಮ್ಮನೆ ಬಿಲ್ಡಪ್ಗಳು ಕೊಡ್ತಾರೆ, ಅವ್ರ ವಿಷಯ ಇವ್ರ ವಿಷಯ ಎಲ್ಲ ಮಿಕ್ಸಿಂಗ್ ಮಾಡಿಬಿಟ್ಟು ಎಲ್ಲ ಅವಿವೇಕಿಗಳ ಜೊತೆಯಲ್ಲಿ ವಾಸವಾಗಿರೋರು ಯಾರು ಅಂದರೆ ಸೈತಾನಿಗೆ ಕ್ರಿಯಲ್ಪಟ್ಟಂಥ ಮಕ್ಕಳು ಅವ್ರ ಹತ್ರ ಹೋಗೋರು. ದೇವರ ಜ್ಞಾನದಲ್ಲಿ ಇರುವವರು ಯಾರ ತಂಟೆ ಸವರ್ಸಕ್ಕೆ ಎಲ್ಲೂ ಹೋಗೋದಿಲ್ಲ. ಅವ್ರೇನು ಮಾಡ್ತಾ ಇರ್ತಾರೆ, ದೇವರ ಜ್ಞಾನ ಉಳ್ಳುವಂಥ ರೀತಿಲಿ ಜೀವಿತದಲ್ಲಿ ಹೋಗ್ತಾ ಇರ್ತಾರೆ. ನಾನು ಈ ಲೆವೆಲಲ್ಲಿ ಇಷ್ಟಕ್ಕೆ ಇರಬಾರ್ದು. ನಾನು ಒಂದು ಕಾಣಿಕೆ ಕೊಟ್ಬಿಟ್ರೆ, ಒಂದು ತಿಂಗಳಿಗೆ ಒಂದ್ಸಲ ಕಾಣಿಕೆ ಕೊಟ್ಬಿಟ್ರೆ ಸಾಕಾಗಲ್ಲ. ನಾನು ಭಾನುವಾರ ಚರ್ಚಿಗೆ ಹೋದರೆ ಸಾಕಾಗಲ್ಲ. ನಾನು ಇನ್ನೂ ಸಾಕ್ಷಿ ಹೇಳಿದ್ರೆ ಸಾಕಾಗಲ್ಲ. ನಾನು ವಿಶ್ವಾಸದಲ್ಲಿ ಇದ್ದರೆ ಸಾಕಾಗಲ್ಲ. ಬರೀ ನಾನು ನನ್ನ ಮಕ್ಕಳು ಅಷ್ಟೇ ರಕ್ಷಣೆ ಹೊಂದರೆ ಸಾಕಾಗಲ್ಲ. ಇದು ಬಿಗಿನಿಂಗ್ ಲೆವೆಲ್ ಬಿಟ್ಟು ಅನದರ್ ಲೆವೆಲ್ಗೆ ಹೋಗೋದಕ್ಕೆ ನೀವು ಯಾವಾಗಲೂ ನೀವು ಏನು ಮಾಡಬೇಕು, ಆ ರೂಟು ಹುಡುಕ್ತಾ ಇರಬೇಕು. ನೀವೇನಾಗಿದ್ದೀರಾ ಗೊತ್ತಾ, ಇವಾಗ ರಿಯಲಿ ಹೇಳ್ಬೇಕಂದ್ರೆ ಒಂದು ಮರ, ಒಂದು ಟ್ರೀ ಇದೆ, ಆ ಬೇರುಗಳಿಗೆ ಮಾತ್ರ ಸೀಮಿತ ಆಗಿದ್ದೀರ ಅಷ್ಟೇ. ಆ ಸಣ್ಣ ಸಣ್ಣ ಬೇರುಗಳು ಬರುತ್ತಲ್ಲ, ರೂಟ್ಗಳು ಬರುತ್ತಲ್ಲ, ಆ ರೂಟ್ಗಳಾಗಕ್ಕೆ ಹೋಗ್ಬೇಡಿ ದಯವಿಟ್ಟು. ನೀವು ರೂಟ್ ಜೊತೆಗೂ ಕೂಡ ಬೆಳೆದಿರುವ ಮರದ ಇದೆಯಲ್ಲ, ಆ ರೀತಿ ಒಂದು ಕೆಪಾಸಿಟಿಯಲ್ಲಿ ದೇವರಲ್ಲಿ ನೀವು ನಿಂತ್ಕೋಬೇಕು. ದೇವರ ನಾಮಕ್ಕೆ ಸ್ತೋತ್ರ. ನೀವು ಯಾವಾಗಲೂ ಕೂಡ ಒಂದು ಯೋಚನೆ ಮಾಡಿಕೊಂಡು ಒಂದು ಸಿಂಪಲ್ ಆದ, ಇದು ಒಂದು ಒಳ್ಳೆಯ ಒಂದು ಸಿಂಪಲ್ ಆದ ಅಂಡರ್ಸ್ಟ್ಯಾಂಡಿಂಗ್, ಒಂದು ಅರ್ಥ ಮಾಡ್ಕೊಳ್ಳೋ ಅಂಥದ್ದು.
ಇವಾಗ ದೇವ್ರಿಗೂ ನಿಮಗೊಂದು ಅರ್ಥಗರ್ಭಿತವಾಗಿ ನಿಮ್ಮಿಬ್ಬರದ್ದು ಹೃದಯಗಳು ದೇವ್ರ ಹತ್ರ ಇದ್ದಾಗ, ಆ ಎರಡೂ ಹೃದಯ, ನಿಮ್ಮ ಹೃದಯ ದೇವರ ಹೃದಯ ಎರಡೂ ನಿಮ್ಮ ಜೊತೆಲಿದ್ದಾಗ ಅವಾಗೇನಾಗುತ್ತೆ, ದೇವರ ಹೃದಯವು ನಿಮ್ಮ ಹೃದಯದಲ್ಲಿ ವಾಸವಾಗ್ತಾರೆ. ಆದರೆ ಇವಾಗ ಏನಾಗುತ್ತೆ, ಕೆಲವರು ಚರ್ಚ್ಗಳಲ್ಲಿ ಹೋಗಿ ತಕ್ಷಣವೇ ಮತ್ತೆ ಮನೆಗೆ ಬಂದಿದ ತಕ್ಷಣ ಆ ಹೃದಯದಲ್ಲಿ ಅರ್ಥವಾಗಿರುವಂಥ ರೀತಿಯ ಜೀವಿತದಲ್ಲಿ ಇಲ್ಲದೇನೆ ಆ ಹೃದಯಕ್ಕೆ ಸ್ಥಾನ ಕೊಟ್ಟಿರುವಂಥ ಅವೇಚನೆಗಳು, ದುರಾಸೆಗಳು, ಆಲೋಚನೆಗಳು, ಕೆಟ್ಟ ಕೆಟ್ಟ ಆಲೋಚನೆಗಳು ನಿಮ್ಮ ಹೃದಯದಲ್ಲಿ ತುಂಬಿಕೊಂಡಾಗ ನಿಮಗೆಲ್ಲಿ ತಿಳುವಳಿಕೆ, ಆ ಜ್ಞಾನ, ಆ ಅಂಡರ್ಸ್ಟ್ಯಾಂಡಿಂಗ್ ಎಲ್ಲಿ ಬರುತ್ತೆ? ದೇವರೇ, ನನ್ನ ತಿಂಗಳಿಗೆ ಒಂದು 10,000 ರೂಪಾಯಿ ಕಾಣಿಕೆ ಆಗ್ತಾಯಿದೆ, ಸಾಕಾ ನಿಮಗೆ? ನಾನು ಇನ್ನೂ ಲೆವೆಲ್ಗೆ ಹೋಗ್ಬೇಕು ಅಂತ ಯಾವಾಗ ನೀವು ಥಿಂಕಿಂಗ್ ಲೆವೆಲ್, ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊತೀರೋ, ಆಗ ದೇವರು ಕೂಡ ನಿಮ್ಗೆ ಹೈ ಲೆವೆಲ್ ಪೊಸಿಷನಲ್ಲಿರ್ತಾರೆ. ದೇವರ ನಾಮಕ್ಕೆ ಸ್ತೋತ್ರ. ಆಮೇಲೆ ಇವಾಗ ಒಂದು ಎಕ್ಸಾಂಪಲ್ ರಿಯಲ್ ಇದು ಎಕ್ಸಾಂಪಲ್ ಹೇಳೋದಕ್ಕೆ ನಾನೇನು ಇದು ಮಾಡಲ್ಲ, ಎಲ್ಲ ಟ್ರೂನಾಗೆ ಹೇಳೋ ಅಂಥದ್ದು. ಈಗ ಎಕ್ಸಾಮ್ ಬರುತ್ತೆ, ಇಬ್ಬರು ಮಕ್ಕಳಿರ್ತಾರೆ ನಿಮ್ಮ ಮನೇಲಿ, ಇಬ್ಬರು ಮಕ್ಕಳು ಎಕ್ಸಾಮ್ಗೆ ಕೂತ್ಕೊಂಡು ಓದ್ತಾ ಇರ್ತಾರೆ. ಆದರೆ ನಿಮ್ಗೆ ಗೊತ್ತು ಇಬ್ಬರು ಮಕ್ಕಳಲ್ಲಿ ಯಾರು ಚೆನ್ನಾಗಿ ಓದ್ತಾರೆ, ಯಾರು ಚೆನ್ನಾಗಿ ಓದಲ್ಲ ಅಂತ. ಆದರೆ ಆವಾಗ ನೀವು ನೋಡ್ತಾ ಇರ್ತೀರ, ಅವ್ರು ಓದೋದು ಯಾವಾಗ, ಮನ್ಕೊಳ್ಳೋದು ಯಾವಾಗ, ಎದ್ದೇಳೋದು ಯಾವಾಗ, ಇವರು ಎಕ್ಸಾಮ್ ಬರ್ತಾ ಇದೆ, ಎಕ್ಸಾಮ್ಗೆ ಫೋಕಸ್ ಕೊಡ್ತಾ ಇದ್ದಾರಾ, ಅದಕ್ಕೆ ಜಾಸ್ತಿ ಟೈಮ್ ಕೊಡ್ತಾ ಇದ್ದಾರಾ ಏನು ಎಂಬುದಾಗಿ ನೀವು ಅಬ್ಸರ್ವೇಷನ್ ಮಾಡ್ತಾ ಇರ್ತೀರ ಅಲ್ವಾ? ಲೋಕದ ರೀತಿಯಲ್ಲೇ ಅದರಲ್ಲಿ ಯಾರು ಒಬ್ಬರು ಪಾಸಾಗಿ ಒಬ್ಬರು ಫೇಲ್ ಆದರೆ ನಿಮ್ಗೆ ಅವಾಗ ಹೋಗುತ್ತೆ, ನೀನು ಸಮಯ ಜಾಸ್ತಿ ಕೊಟ್ಟಿಲ್ಲ, ನೀನು ಓದ್ಕೊಳ್ಳಿಲ್ಲ, ನೀನು ಅಲ್ಲೂ ಆಟಾಡ್ತಾ ಇದ್ದೆ, ಇಲ್ಲ ಆಟಾಡ್ತಾ ಇದ್ದೆ, ಆ ಟೈಮ್ ನೀನು ಕ್ಯಾಚಬಲ್ ಮಾಡ್ಕೊಳ್ಳಿಲ್ಲ ಅಂತ. ಈಗ ಸಮಯ ನಿಮ್ಗೆ ಎಷ್ಟೊಂದು ಸಮಯ ಕೊಟ್ಟಿದ್ದಾರೆ ದೇವರು. ಆ ಸಮಯ ಸಿಕ್ಕಿದಾಗೆಲ್ಲ ನೀವೇನು ಮಾಡಬೇಕು, ದೇವರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನೀವು ಪ್ರಯಾಸ ಪಡಿ, ದೇವರ ಜ್ಞಾನವನ್ನು ತಿಳ್ಕೊಳ್ಳಿ. ನನ್ನ ಲೆವೆಲ್ ಇಷ್ಟೇ ಆಗಬಾರ್ದು ಸ್ವಾಮಿ, ನನ್ನ ಲೆವೆಲ್ ಫುಲ್ಲಾಗಿ ಫಿಲ್ದಮ್ ಆಗಬೇಕು ಅಂತ ಪ್ರಾರ್ಥನೆ ಮಾಡಿ. ಒಬ್ಬ ಸಿಸ್ಟರ್ ಬ್ಯಾಂಗ್ಳೂರಲ್ಲಿ ನಾನು ಸ್ವಲ್ಪ ಕ್ಲಾಸ್ ಅಟೆಂಡ್ ಮಾಡಿದ್ದೆ. ಅದು ಬಂದ್ಬಿಟ್ಟು 1.5 months ಕ್ಲಾಸಸ್. ಅದರಲ್ಲಿ ನಾನು 1 month ಏನೋ ಇದ್ದೆ ಕ್ಲಾಸಿಗೆ. ಆ ಅಲ್ಲಿ ಏನಾಯಿತು, ಒಂದು ಮನೆ ಕಟ್ತಾಯಿದ್ರು, ತುಂಬ ಚೆನ್ನಾಗಿದೆ, 30x40 ಸೈಟ್. ಅದು ತುಂಬ ಚೆನ್ನಾಗಿ ಮನೆ ಕಟ್ತಾಯಿದ್ರು, ಫುಲ್ ಫಿನಿಷಿಂಗ್ ಆಗಿರಲಿಲ್ಲ. ಆ ಮನೇಲಿ ನಮಗೆ ಬಿಟ್ಟಿದ್ರು ಪ್ರೇಯರ್ಗೆ. ಆವಾಗ ಏನಾಯಿತು, ಅವರು ನಾನು ಯಾಕೆ ಈ ಹೌಸನ್ನ ಪ್ರೇಯರ್ಗೆ ಕೊಡಬಾರ್ದು ಅಂದ್ಬಿಟ್ಟು ಅವ್ರ ಥಿಂಕಿಂಗ್ ಲೆವೆಲ್ ಮಾಡ್ಕೊಂಡು ಹೋಗಿ ಅವ್ರು ಅಂದ್ಕೊಂಡಿದ್ದ ತಕ್ಷಣವೇ ನೆಕ್ಸ್ಟ್ ಡೇ ಇನ್ನೇನು ಹೇಳಬೇಕಂತ ಆವಾಗಲೇ ಅವ್ರಿಗೆ ಇನ್ನೊಂದು ಪ್ರಮೋಷನ್ ಸ್ಟಾರ್ಟ್ ಆಯಿತು. ಅವ್ರ ಥಿಂಕಿಂಗ್ ಲೆವೆಲ್ ಹೆಂಗಿತ್ತು ಅದಕ್ಕಿಂತ ದೇವರು ಡಬಲ್ ಥಿಂಕಿಂಗ್ ಅವರು ದೇವರು ಕೊಟ್ಟರು. ದೇವರ ನಾಮಕ್ಕೆ ಸ್ತೋತ್ರ. ಅದಕ್ಕೆ ನಿಮ್ಮ ಬಿಗಿನಿಂಗು, ಸ್ಟಾರ್ಟಿಂಗ್ ಬಂದಂಥ ಬಿಗಿನಿಂಗ್ ಇರುವಂಥ ರೀತಿಯಲ್ಲಿ ಬಿಟ್ಟು ದೇವ್ರನ್ನ ಅರ್ಥ ಮಾಡಿಕೊಂಡು ಅಂಡರ್ಸ್ಟ್ಯಾಂಡ್ ಲೆವೆಲಿಗೆ ಬಂದಾಗ ನಿಮ್ಮ ಲೆವೆಲೇ ಬೇರೆ ಚೇಂಜ್ ಆಗುತ್ತೆ. ದೇವರ ನಾಮಕ್ಕೆ ಸ್ತೋತ್ರ. ಮತ್ತು ಪ್ರಾಬ್ಸ್ 7:5 ದೇವರ ನಾಮಕ್ಕೆ ಸ್ತೋತ್ರ. ಅವು ಜಾರಳಿಯಿಂದ ಸವಿ ಮಾತನಾಡುವ ಪರಸ್ತ್ರೀಯಿಂದ ನಿನ್ನನ್ನು ರಕ್ಷಿಸಬಹುದು. ಆಮೇಲೆ ಇವಾಗ ನೋಡಿ, ಇವಾಗ ಶರೀರದಲ್ಲೇ ಆಗುವಂಥ ಒಂದು ಕೆಟ್ಟ ರೀತಿಯ ಒಂದು ಜೀವಿತದಲ್ಲಿ ಆಗುವಂಥದ್ದು. ನಿಮ್ಮ ಆತ್ಮದಲ್ಲಿ ಯಾರಿದ್ದಾರೆ? ನಿಮ್ಮ ಆತ್ಮದಲ್ಲಿ ಯಾರಿದ್ದಾರೆ? ಒಂದು ಶರೀರದಲ್ಲಿ ನಿಮ್ಮ ಆತ್ಮ ಇದೆ. ಆತ್ಮದಲ್ಲಿ ಯಾರಿದ್ದಾರೆ? ಪರಿಶುದ್ಧಾತ್ಮ, ದೇವರು ಆಶೀರ್ವದಿಸಲ್ಪಟ್ಟವರು, ದೇವರ ಆತ್ಮ ಇರೋದು. ದೇವರ ಆಶೀರ್ವದಿಸಲ್ಪಟ್ಟಂಥ ಮಕ್ಕಳು ಆ ರೀತಿ. ಈಗ ದೇವರ ನಂಬಿದ ಮಕ್ಕಳು ಎಷ್ಟು ಜನ ಮದುವೆ ಮಾಡಿಕೊಂಡು ಮಕ್ಕಳಿದ್ರೂ ಕೂಡ ಬೇರೆ ಸ್ತ್ರೀಯರನ್ನ ಅವ್ರು ನೋಡ್ತಾ ಇಲ್ಲ. ಸ್ತ್ರೀಯರು ಅಷ್ಟೇ. ಈಗ ಹಸ್ಬೆಂಡ್ ಇದ್ದರೂ ಕೂಡ, ಮಕ್ಕಳಿದ್ರೂ ಕೂಡ ಬೇರೆಯವ್ರನ್ನ ಆ ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇರೋದು. ಅದನ್ನು ಅನೈತಿಕವಾದಂಥ ಸಂಬಂಧಗಳು ಇಟ್ಕೊಳ್ಳೋದು, ಅನೈತಿಕವಾದಂಥ ಜೀವಿತ ಮಾಡೋದು. ಆದರೂ ನಾವೇನು ಮಾಡ್ತಾಯಿದ್ವಿ, ಇಲ್ಲಿ ಕಾಣಿಕೆ ಕೊಡ್ತಾಯಿದ್ದೀವಿ, ಚರ್ಚಿಗೆ ಬರ್ತಾಯಿದ್ದೀವಿ, ರೊಟ್ಟಿ ಆರಾಧನೆ ತಗೊಳ್ತಾ ಇದ್ದೀವಿ, ಎಲ್ಲ ಮಾಡ್ತಾಯಿದ್ದೀವಿ. ಆದರೆ ಈ ರೀತಿ ವಾಕ್ಯ ನೋಡಿ, ಪ್ರಾಬ್ಸ್ 7:5 ನೋಡಿದ್ರ, ಈ ರೀತಿ ಒಂದು ಆ ಸ್ತ್ರೀ ಆ ರೀತಿ ಇದ್ದಂಥ ಸಮಯದಲ್ಲಿ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್, ಆ ತಿಳುವಳಿಕೆ ಇಲ್ಲದೇ ಜೀವನ ಮಾಡ್ತಾ ಇದ್ದೀರಲ್ಲ, ನಿಮಗೆ ತಿಳಿದು ಆ ಜೀವನ ಮಾಡ್ತಾ ಇದ್ದೀರಾ? ಐ ಡೋಂಟ್ ನೋ. ಮೊನ್ನೆ ರೀಸೆಂಟಾಗಿ ನಾನು 4-5 ಇವಿಲ್ ಸ್ಪಿರಿಟು ಇದನ್ನೇ ನಾನು ಬಿಡಿಸಿದ್ದವ್ರಿಗೆ ಪ್ರಾರ್ಥನೆ ಮಾಡ್ತಾಯಿದ್ದೆ. ದೇವರಾತ್ಮ ಹಂಗೆ ತೋರಿಸ್ತಾ ಇದ್ರು. ನಾನು ಹಾಗೆ ಹೇಳಿದೆ, ನೀವು ಬೇರೆ ವೈಯಕ್ತಿಕವಾಗಿ ಬೇರೆ ಅನೈತಿಕ ಸಂಬಂಧ ಇಟ್ಕೊಂಡಿದ್ದೀರಾ, ಅದಕ್ಕೆ ಈ ರೀತಿ ಎಲ್ಲ ಆಗ್ತಾಯಿದೆ. ಇಲ್ಲ ಸಿಸ್ಟರ್, ಅದಾಗಿಲ್ಲ, ಹಂಗೆ ಹಿಂಗೆ ಎಲ್ಲ ಅಂದರು ಅವರು. ಇಲ್ಲ ಸಿಸ್ಟರ್ಸ್, ಐ ಆಮ್ ಸಾರಿ,
ಗಾಡ್ ಏನು ಮಾತಾಡಿದ್ರೆ ಐ ಟೆಲ್ ಯು ಅಂತ ಹೇಳಿದೆ ಅಷ್ಟೇ, ದಟ್ಸ್ ಆಲ್. ಅದಾಗಿ ನನ್ನ 3-4 ದಿನದಲ್ಲಿ ಅವ್ರು ನನಗೆ ಫೋನ್ ಮಾಡ್ತಾರೆ, ಸಿಸ್ಟರ್ಸ್ ನಾನು ಯಾವುದೋ ಹೊಸ ಫೋನ್ ನಂಬರ್, ಅದಕ್ಕೆ ಪ್ರೈಸ್ ಲಾರ್ಡ್ ಅಂತ ಹೇಳಿದೆ. ಸಿಸ್ಟರ್ ನಾನು ನಾನು ಅಂದರೆ ಗೊತ್ತಾಗಲಿಲ್ಲ, ಹೇಳಿ ಸಿಸ್ಟರ್ ಅಂತ ಹೇಳಿದೆ. ಆಮೇಲೆ ಸಿಸ್ಟರ್ ಮನೆ ಪ್ರವಾದನೆ ಹೇಳಿದ್ರಲ್ಲ, ಅದು ನಿಜ. ಅಲ್ಲಿ ನನ್ನ ಹಸ್ಬೆಂಡ್ ಎಲ್ಲ ಇದ್ದರು. ನನಗೆ ಅಲ್ಲಿದ್ದಕ್ಕೆ ನಾನು ಅದನ್ನು ಹೇಳೋಕ್ಕಾಗಲಿಲ್ಲ. ನನಗೆ ಮದುವೆ ಅದಕ್ಕಿಂತ ಮುಂಚೆನೂ ನನಗಿತ್ತು ಅದು ಸಂಬಂಧ, ಈಗಲೂ ಇದೆ ನನಗೆ ಅದು. ಮತ್ತು ದಟ್ ಡೇ ಐ ಟೆಲ್ಲಿಂಗ್ ನಾನು ಹೇಳಿದೆ ಆ ಡೇ, ನೀವು ಯಾಕೆ ಅದನ್ನು ಒಪ್ಕೊಳ್ಳಿಲ್ಲ? ಇಲ್ಲ ಸಿಸ್ಟರ್, ಈ ರೀತಿ ಇತ್ತು. ಮತ್ತು ಆ ಟೈಮಲ್ಲಿ ದೇವರು ಹೇಳೋ ಒಂದೊಂದು ಮಾತು ಸತ್ಯನೇ ಅದು. ನೀವು ನನ್ನನ್ನು ಇದು ಮಾಡಿದಾಗ ನನಗೆ ತುಂಬ ಬೇಜಾರಂತೂ ಆಗಲಿಲ್ಲ. ಮತ್ತು ಮೈಸ್ಟ್ರು ಬಂದು, ಇವಾಗ ಏನು ಮಾಡಬೇಕು ಸಿಸ್ಟರ್, ಈ ರೀತಿ ಆಗಿಬಿಟ್ಟಿದೆ, ನಾನೇನು ಮಾಡಲಿ ಅಂತ. ಆಮೇಲೆ ರೊಟ್ಟಿ ಆರಾಧನೆ ಎಲ್ಲ ಮುರಿತಾ ಇದ್ದೀನಿ, ನಾನು ಚರ್ಚಿಗೆ ಹೋಗ್ತಾಯಿದ್ದೀನಿ, ಕಾಣಿಕೆ ಕೊಡ್ತಾಯಿದ್ದೀನಿ. ಮತ್ತು ನನಗೂ ಅವ್ರು ಹೇಳಿದ್ರು, ಸಿಸ್ಟರ್ ಡೋಂಟ್ ವೆರಿ ಸಿಸ್ಟರ್, ನಿಮ್ಮ ಮಿನಿಸ್ಟ್ರಿಗೆಲ್ಲ ನಾನು ಅಮೌಂಟ್ ಕೊಟ್ಬಿಡ್ತೀನಿ, ಎಷ್ಟು ಬೇಕಾದ್ರೂ ಕೊಡ್ತೀನಿ. ನಾನು ಆ ಥರದೆಲ್ಲ ಅಮೌಂಟೆಲ್ಲ ನಾನು ಎಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ನನಗೆ ಅಮೌಂಟ್ ಬರಬೇಕು ಅನ್ನೋದು ದೇವ್ರು ನನಗೆ ಕಳಿಸ್ತಾರೆ. ಅದರಲ್ಲಿ ಡೋಂಟ್ ವೆರಿ, ಅದರಲ್ಲಿ ನೀವೇನು ಥಿಂಕ್ ಮಾಡಿ ಇದು ಮಾಡೋಕ್ಕೆ ಹೋಗ್ಬೇಡಿ ಅಂತ ಹೇಳಿದೆ. ಆಮೇಲೆ ಹೇಳಿದ್ರು ಅವರು, ಸಾರಿ ಸಿಸ್ಟರ್, ಐ ಆಮ್ ವೆರಿ ಸಾರಿ ಅಂತ. ಆಮೇಲೆ ನೀವು ಯಾವ ಚರ್ಚ್ಗೆ ಹೋಗ್ತೀರಾ, ಎಲ್ಲಿ ಹೋಗ್ತೀರಾ ಎಲ್ಲ ಕೇಳಿದೆ. ಆಮೇಲೆ ಆಯಿತು ಅಂತ. ಆಮೇಲೆ ಕೆಲವೊಂದು ಸ್ವಲ್ಪ ಅವ್ರಿಗೆ ಕೌನ್ಸಿಲಿಂಗ್ ಎಲ್ಲ ಕೊಟ್ಟಾದಮೇಲೆ ಐ ಆಮ್ ವೆರಿ ಸಾರಿ ಸಿಸ್ಟರ್ಸ್ ಅಂತ. ಸರಿ, ಇವಾಗ ಏನು ಮಾಡಬೇಕು ಅಂತ ಇದ್ದೀರಾ ಅಂತ. ಸಿಸ್ಟರ್ ನೀವು ಫೈನಲ್ ನೀವು ಏನು ಹೇಳ್ತೀರಾ ಅದ್ರ ಮೇಲೆ ಡಿಪೆಂಡ್ ಅಂತ. ಆಮೇಲೆ ನಾನೊಂದು 5 ನಿಮಿಷ ಅಲ್ಲೇ ಅನ್ಯ ಭಾಷೆ ಮಾತನಾಡ್ತಾ ಪ್ರಾರ್ಥನೆಯಲ್ಲಿ ಹೋಗಿ ನಿಮ್ಮ ಗಂಡನಿಗೆಲ್ಲ ಹೇಳ್ಬಿಟ್ಟು ಆಮೇಲೆ ಸಾರಿ ಕೇಳಿ ಅಂತ. ಅವರು ಸಿಸ್ಟರ್ಸು ಮತ್ತೆ ಹೆಂಗೆ ಮಾಡ್ತಾರೆ, ನಿಮ್ಮನ್ನ ದೇವ್ರು ನಡೆಸ್ತಾರೆ, ನೀವು ಹೋಗಿ ನೀವು ಹೇಳಿ ಅಂತ. ಆಮೇಲೆ ಹೋಗಿ ಅವರೆಲ್ಲ ಸಾರಿ ಎಲ್ಲ ಕೇಳ್ಕೊಂಡು ಆದಮೇಲೆ ಬ್ರದರ್ ಇವಾಗ ಸಿಸ್ಟರ್ಸು ತುಂಬ ಅನ್ಯೂನ್ಯತೆಯಾಗಿದ್ದಾರೆ, ತುಂಬ ಚೆನ್ನಾಗಿದೆ, ದೇವ್ರ ಆಶ್ವಸ್ತಿ. ನಾವು ಯಾವಾಗ ಆ ಕೈತನ, ಆ ಮೋಸ, ಆ ವಂಚನೆ, ಆ ಪಾಪಗಳು ನಮ್ಮಲ್ಲಿ ಇಟ್ಕೊಂಡ್ಬಿಟ್ಟಿರ್ತೀವೋ ನಮಗೆ ನೆಕ್ಸ್ಟ್ ಲೆವೆಲ್ಗೆ ಹೋಗೋಕ್ಕಾಗಲ್ಲ, ನೆಕ್ಸ್ಟ್ ಬ್ಲೆಸ್ಸಿಂಗ್ ನಾವು ತೊಗೊಳೋದಕ್ಕಾಗಲ್ಲ. ದೇವನಾಮಕ್ಕೆ ಸ್ತೋತ್ರ. ದೇವರು ತುಂಬ ಆಶೀರ್ವಸಲ್ಪಟ್ಟಂಥ ವಾಕ್ಯಗಳು ನಾವು ಡೇ ಬೈ ಡೇ ನಾವು ಏನು ಮಾಡಬೇಕು, ಆ ವಾಕ್ಯಗಳನ್ನು ರಿಸೀವ್ ಮಾಡ್ಕೋಬೇಕು. ನೋಡಿ, ಜ್ಞಾನೋಕ್ತಿಗಳಲ್ಲಿ ಓದ್ತಿದ್ರೆ ಅದು ಅರ್ಥನೇ ಆಗಲ್ಲ. ಒಬ್ಬರು ಟೀಚ್ ಮಾಡಬೇಕು ಇದನ್ನು. ಪ್ರಾಪ್ಸ್ ಬಂದ್ಬಿಟ್ಟು ಟೀಚ್ ಮಾಡಿದ್ರೇ ಅದು ಅರ್ಥ ಆಗೋದು. ಇವಾಗ ಜ್ಞಾನೋಕ್ತಿಗಳ ಬಗ್ಗೆನೂ ರೆವ್ಯುಲೇಷನ್ಸು ನಿಜ ನಿಮಗೆ 10 ಟೈಮ್ಸು 20 ಟೈಮ್ಸ್ ಹೇಳಿದ್ರೂ ಕೂಡ ಅದು ಹೇಳಿದ್ರೇ, ಯಾರೋ ಒಬ್ರು ಹೇಳಿದ್ರೇ ನಿಮ್ಗೆ ಅದನ್ನು ಅರ್ಥ ಆಗೋದು. ನೀವು ಓದೋದು ಅದೆಲ್ಲ ಇಲ್ಲಿ ಆಗೋದಿಲ್ಲ. ದೇವ್ರ ನಾಮಕ್ಕೆ ಸ್ತೋತ್ರ. ಇವಾಗ ನೋಡಿ, ರೆವ್ಯುಲೇಷನ್ಸಲ್ಲಿ 1ನೇ ಅಧ್ಯಾಯದಿಂದ 7ನೇ ಅಧ್ಯಾಯವರೆಗೂ ಸಭೆಗಳಿಗೆ ಮಾತಾಡ್ತಾರೆ, ನೀವು ಇದೆಲ್ಲ ಹೀಗೆ ಪರಿಶುದ್ಧ ಆಗಿದ್ರೇ ನೀವು ದೇವ್ರ ಹತ್ರ ಹೋಗ್ಲಿಕ್ಕೆ ಸಾಧ್ಯ ಅಂತ. ನೀವು ಈ ರೀತಿ ಒಂದು ಪರಿಶುದ್ಧ ಇಲ್ಲ ಅಂದಾಗ ನೀವು ದೇವ್ರ ಹತ್ರ ಹೇಗೆ ಹೋಗ್ಲಿಕ್ಕೆ ಸಾಧ್ಯ? ಮುಖಸ್ತುತಿಗಳು ಮಾಡ್ತಾ ಇರ್ತೀರ, ಸುಮ್ಮನೆ ಪ್ರಾರ್ಥನೆಗಳು. ಇವಾಗ ಪ್ರಾರ್ಥನೆ ಯಾಕೆ ಮಾಡಬೇಕು? ಈಗ ಯೇಸು ಸ್ವಾಮಿ ಕ್ಲಿಯರ್ ನೋಟಿಸಲ್ಲಿ ವಾಕ್ಯದಲ್ಲಿ ಹೇಳಿದ್ದಾರೆ, ನಿಮಗೆ ಪ್ರಾರ್ಥನೆ ಮಾಡಿ ವೈ ಯಾಕೆ ಪ್ರೇಯರ್ ಮಾಡಬೇಕು? ನಮ್ಮ ಬಲಹೀನತೆ ಅಂದರೆ ನಾವು ಬಲಹೀನತೆಯಲ್ಲಿ ಬಿದ್ದೋಗ್ಬಿಡ್ತೀವಿ. ನಾವು ಶರೀರದಲ್ಲಿ ಇಟ್ಕೊಂಡು, ನಮ್ಮ ಶರೀರದಲ್ಲೇ ಆತ್ಮದಲ್ಲೇ ನಾವು ಇಟ್ಕೊಂಡೇ ನಾವು ಬಲಹೀನತೆಯಲ್ಲಿ ಹುಟ್ಟಾದಾಗ ಪಾಪಗಳು ಮಾಡ್ತೀವಿ, ಶೋಧನೆಗಳು ಬರುತ್ತೆ, ಕೆಟ್ಟ ಸಂಬಂಧಗಳು, ಕೆಟ್ಟ ನೋಟಗಳು, ಕೆಟ್ಟ ರೀತಿಯಲ್ಲಿ ಇರುವಂಥ ಜೀವಿತಗಳು ಬರುತ್ತೆ ಎಂಬುದಾಗಿಯೇ ಇಂಪಾರ್ಟೆಂಟಾಗಿ ದೇವ್ರು ಕೊಟ್ಟಿದ್ದೆ ಪ್ರೇಯರೇ ಇಸ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಒಬ್ಬ ಕ್ರೈಸ್ತ ಜೀವಿತರಿಗೆ, ಒಬ್ಬ ವಿಶ್ವಾಸಿಗೆ ಇರಬೇಕಾದಂಥ ಒಂದು ಫೇತಲ್ಲಿ ಜೀವನ ಮಾಡೋರಿಗೆ ಒಂದು ಪ್ರಾರ್ಥನೆ ಬಹಳ ಇಂಪಾರ್ಟೆಂಟ್. ಪ್ರಾರ್ಥನೆ ಇಲ್ಲ ಆದರೆ ನೀವೇನು ಮಾಡಲಿಕ್ಕಾಗಲ್ಲ. ಆಮೇಲೆ ಇವಾಗ ನಿಮಗೆ ಶೋಧನೆ, ಇವಾಗ ನಿಮಗೆ ಒಂದು ಭಯ ಬರುತ್ತೆ. ಭಯ ಯಾವಾಗ ಬರುತ್ತೆ ಅಂದರೆ ನೀವು ತಪ್ಪು ಮಾಡಿದಾಗಲೇ ಅದು ಭಯ ಬರೋದು, ಇಲ್ಲಾಂದರೆ ಭಯ ಬರಲ್ಲ. ಅದು ದೇವನಾಮಕ್ಕೆ ಸ್ತೋತ್ರ. ಆಮೇಲೆ ನೋಡಿ, ಇವತ್ತು ಬುದ್ಧಿ ಇಲ್ಲದೆ ಹಾಗೆ ಜೀವಿಸ್ತಾ ಇದ್ದಾರೆ, ಬುದ್ಧಿ ಇಲ್ಲದ್ರೆ, ನಾಲೆಜ್ ಇಲ್ಲದೇ ಜೀವಿಸ್ತಾ ಇದ್ದಾರೆ. ನೋಡಿ, ದೇವ್ರಿಗೆ ಕಾಣಿಕೆ ಕೊಟ್ಕೊಂಡು ಚರ್ಚಿಗೆ ಬರ್ತಾ ವಾಕ್ಯಗಳೆಲ್ಲ ಹೇಳಿ ಬಿಗಿನಿಂಗ್ ಲೆವೆಲಿಗೆ ಬಂದುಬಿಟ್ಟು ಬುದ್ಧಿ ಇಲ್ಲದೇ ಜೀವನ ಮಾಡ್ತಿರೋದು. ಸರಿ, ನನ್ನ ಲೆವೆಲ್ ಇಷ್ಟೇನಾ? ನನ್ನ ಕೆಪಾಸಿಟಿ ಇಷ್ಟೇನಾ? ದೇವರಲ್ಲಿ ನನ್ನ ಕೆಪಾಸಿಟಿ ಇಷ್ಟೇನಾ? ನನ್ನ ಕೆಪಾಸಿಟಿನ ಹೈ ಲೆವೆಲ್ಗೆ ಹೋಗ್ಬೇಕನ್ನೋದು ಥಿಂಕಿಂಗ್ ಲೆವೆಲೇ ಇಲ್ಲ. ಅದು ಮೇನ್ ಪ್ರಾಬ್ಲಮ್ ಆಗಿರೋದು ಯಾರಿಗೆ? ಫೇತಲ್ಲಿರೋರಿಗೆ. ಆಮೇಲೆ ಅದಕ್ಕೆ ಯಾವಾಗಲೂ ವಾಕ್ಯಗಳು ಓದ್ತಾ ಇರಬೇಕು. ದೇವರಾಮಕ್ಕೆ ಸ್ತೋತ್ರ. 6-12 ವಚನಗಳು ಓದ್ಕೊಳ್ಳುವ. ಅಲ್ಪ ಬುದ್ಧಿ ಹುಳುವನು ಅನೇಕ ಯುವಕರನ್ನು ಕಾಣಿಸಿದರು. ಅಲ್ಪ ಬುದ್ಧಿ ಇರೋರು, ಎಷ್ಟೋ ಜನ ಅಲ್ಪ ಬುದ್ಧಿ ಇರೋರು ಹುಡುಗಿರು ನೋಡೋದು, ಮಾಡೋದು, ಕೆಟ್ಟ ರೀತಿ. ಇವಾಗ ನೋಡಿ, ಫೇಸ್ಬುಕ್ಕಲ್ಲಿ
ಮೊಬೈಲ್ಗಳಿಂದಲೇ ಅವೆಲ್ಲ ಕೆಟ್ಟದಾಗಿ ಚಾನೆಲ್ಸ್ಗಳಿದೆ, ಎಲ್ಲ ನೋಡ್ತಾ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ, ಇಲ್ಲ ಅಂದಿಲ್ಲ. ಈಗ ಆ ಬುದ್ಧಿಹೀನತೆ ಇಲ್ಲದವರೇ ಅದನ್ನು ಮಾಡ್ತಾರೆ. ಅದು ಯಾರಂದರೆ ದೇವ್ರ ಮಕ್ಕಳೇ ಅದು ನೋಡ್ತಾರೆ. ಇವಾಗ ನೋಡಿ, ಯಾರು ಇಲ್ಲಾಂದರೆ ಯೂಟ್ಯೂಬ್ ತೊಗೊಳೋದು, ಅದು ನೋಡೋದು, ಇದು ನೋಡೋದು, ಅದೆಲ್ಲ ನೋಡ್ತಾ ಇರ್ತಾರೆ. ಅದು ನೋಡಿದ್ರೆ ನೀವು ಅಲ್ಲಿ ಥಿಂಕಿಂಗ್ ಲೆವೆಲ್ ಏನಾಗಿದೆ, ಲೋ ಆಗಿದೆ. ನೀವು ಹೈ ಥಿಂಕಿಂಗ್ ಹೋಗ್ತಾ ಇಲ್ಲ. ದೇವ್ರ ನಾಮಕ್ಕೆ ಸ್ತೋತ್ರ. ಆಮೇಲೆ ಅವರಲ್ಲಿ ಜ್ಞಾನಹೀನನಾದ ಒಬ್ಬ ಯೌವನಸ್ಥನು ಸಂಜೆ ಮೊಬ್ಬಿನಲ್ಲಿ ಮಧ್ಯರಾತ್ರಿಯಲ್ಲಿ ಅಂಧಕಾರದಲ್ಲಿ ಅವಳ ಮನೆಯಲ್ಲಿ ಮೂಲೆಯ ಹತ್ತಿರ ಬೀದಿಯಲ್ಲಿ ಹಾದು ಹೋಗುತ್ತಾ ಅವಳು ಮನೆಗೆ ಕಡೆಗೆ ತಿರುಗಿದ್ದನು ಕಂಡೆನು. ನೋಡಿ, ಕೆಲವೊಂದು ಮನೆಗಳಿಗೆ ಹೋಗ್ಲಿಕ್ಕೇನೆ ಮನೆಗಳಲ್ಲಿ ಪಾಪಗಳು ಸ್ಟಾರ್ಟ್ ಆಗುತ್ತೆ, ಗೊತ್ತಾ ನಿಮಗೆ? ಕೆಲವರು ನೀವು ಅಂದ್ಕೊಳ್ತೀರಾ ಇಲ್ವೋ, ಐ ಡೋಂಟ್ ನೋ. ನಾನು ತುಂಬ ಹೈಫೈ ರಾಯಲ್ ಫ್ಯಾಮಿಲಿ ಹೌಸ್ ಮನೆಗಳಿಗೆಲ್ಲ ನಾನು ಹೋಗಿದ್ದೇನೆ. ದೇವರ ಆತ್ಮ ನನಗೆ ತೋರಿಸಿದ್ದು, ನೋಡಿದ್ದು ಎಲ್ಲ. ಒಂದು ಮನೆ ಅಷ್ಟು ಸುಂದರವಾಗಿದ್ರೂ ಕೂಡ, ಅಷ್ಟು ಚೆನ್ನಾಗಿದ್ರೂ ಕೂಡ, ಅಷ್ಟು ಹೈಫೈಲಿದ್ರೂ ಕೂಡ, ಇವಾಗ ಹೇಳ್ತೀವಿ ಆ ಏರಿಯಾದಲ್ಲಿ ತುಂಬ ಒಳ್ಳೆ ಮನೆ ಇದೆ, ಆ ಏರಿಯಾಗೆ ಹೋಗಬೇಕು, ಸೈಲೆಂಟ್ ಏರಿಯಾ, ಅಫಿಷಿಯಲ್ ಏರಿಯಾ, ಹಂಗೆ ಹಿಂಗೆ ಅಂತ. ಆ ಮನೇಲಿ ಹಾಕ್ತಾರಂಥ ಒಂದೊಂದು ಕಚಡಗಳು ರೀತಿ ಜೀವಿತ ನಿಮ್ಗೆ ಗೊತ್ತಾಗ್ಬಿಟ್ರೆ ಅಂಥ ಮನೆಗಳಿಗೂ ಹೋಗೋದು. ದೇವರನಾಮಕ್ಕೆ ಸ್ತೋತ್ರ. ಇವಾಗ ಪಾಪ ಯಾವಾಗ ಮಾಡ್ತಾರೆ ಹೇಳಿ? ಕತ್ತಲೆ. ಬೆಳಗಲ್ಲಿ ಮಾಡಲ್ಲ. ಆ ಕೆಟ್ಟ ರಹಸ್ಯ ಜೀವಿತ ಮಾಡೋದೆಲ್ಲ ಕತ್ತಲೆ ಒಂದು ಮನೆಗಳಲ್ಲಿ. ವಾಕ್ಯ ನೋಡಿ ಎಷ್ಟು ಕ್ಲಿಯರ್ ಆಗಿದೆ. ದೇವರನಾಮಕ್ಕೆ ಸ್ತೋತ್ರ. ಆಮೇಲೆ ಈಗ ವೈಶ್ಯ ವೇಷವನ್ನು ಧರಿಸಿರುವ ಒಬ್ಬ ಕಪಟ ಸ್ತ್ರೀ ಅವರನ್ನು ಎದುರುಗೊಳ್ಳುತ್ತಾಳೆ. ಅವಳು ಕೂಗಾಟದವಳು, ಹಠಮಾರಿ, ಮನೆಯಲ್ಲಿ ನಿಲ್ಲತಕ್ಕವಳೇ ಅಲ್ಲ. ಒಂದು ವೇಳೆ ಬೀದಿಗಳಲ್ಲಿರುವಳು, ಮತ್ತೊಂದು ವೇಳೆ ಚೌಕಗಳಲ್ಲಿರುವಳು. ಅಂತೂ ಪ್ರತಿಯೊಂದು ಮೂಲೆಗಳಲ್ಲಿಯೂ ಹೊಂಚು ಹಾಕುವಳು. ಅವಳನ್ನು ಹಿಡಿದು ಮುದ್ದಾಡಿ ನಾಚಿಕೆಗೆಟ್ಟವಳಾಗಿ, ಎಲೆ, ಈ ದಿವಸ ನನಗೆ ಅರಿಕೆಯನ್ನು ಸಲ್ಲಿಸಿದ್ದೇನೆ. ಸಮಾಧಾನದ ಯಜ್ಞವೇಷವು ನನ್ನಲ್ಲಿದೆ. ಆದ ಕಾರಣ ನಿನ್ನನ್ನು ಎದುರುಗೊಳ್ಳಲು ಬಂದೆ. ನಿನ್ನನ್ನು ಆತುರದಿಂದ ಹುಡುಕಿ ಕೊಂಡುಕೊಂಡೆನು. ನನ್ನ ಮಂಚದಲ್ಲಿ ಸುಪ್ಪತ್ತಿನನ್ನು, ಐಗುಪ್ತ ದೇಶದ ನೂಲಿನ ವಿಚಿತ್ರ ವಸ್ತ್ರಗಳನ್ನು ಹಾಸಿದ್ದೇನೆ. ಹಾಸಿಗೆ ಮೇಲೆ ರಕ್ತಬಳ. ನೋಡಿದಲ್ಲ, ಇಲ್ಲಿ ಏನು ಮಾಡಿದಾಳೆ ಇವಳು? ಫಸ್ಟು ಇವಾಗ ಪಾಪ ಮಾಡಾದ್ಮೇಲೆ ಏನು ಮಾಡ್ತಾರೆ? ಒಂದು ಬಲಿ ಕೊಡ್ತಾಯಿದ್ರು ಅವ್ರ ಕುಟುಂಬಕ್ಕೆ. ಓಲ್ಡ್ ಟೆಸ್ಟ್ಮೆಂಟಲ್ಲಿ ಈ ಸ್ತ್ರೀ ಏನು ಮಾಡ್ತಾಳೆ? ಇವಳು ಈ ಥರ ಕೆಲಸದವಳೆ ಅಂತ ಗೊತ್ತಿದ್ದು ಕೂಡ ಇವಳಿನ ಪಾಪ ಮಾಡೋದಕ್ಕಿಂತ ಮುಂಚೆನೇ ಬಲಿ ಕೊಟ್ಬಿಟ್ಟಿದ್ದಾಳೆ. ಯಾಕಂದರೆ ಅವಳು ಮಾಡ್ತಾಳೆ ಅಂತ ಅದು ಗೊತ್ತು. ಅದಕ್ಕೆ ನಾನು ಹೇಳೋದು, ಜ್ಞಾನೋಕ್ತಿಗಳು ಪ್ರಾಬ್ಸ್ ತುಂಬ ಅರ್ಥ ಆಗಲ್ಲ, ಓದಿದ್ರೆ ಕೆಲವ್ರಿಗೆ ಅರ್ಥ ಆಗಲ್ಲ. ಇದನ್ನು ಏನು ಮಾಡಬೇಕು? ಒಬ್ಬರು ಟೀಚ್ ಮಾಡಬೇಕು. ಆಮೇಲೆ ಇವಳು ಫಸ್ಟೇ ದೇವರಿಗೆ ಯಜ್ಞವನ್ನು ಅರ್ಪಿಸ್ಬಿಡ್ತಾಳೆ. ಯಾಕಂದರೆ ಅವಳು ಮಾಡ್ತಾಳೆ ಪಾಪ. ಈಗ ನೋಡಿ, ಕೆಲವರು ವಿಶ್ವಾಸಿಗಳು ಅರ್ಥ ಮಾಡಿಕೊಂಡು ಅದನ್ನು ಮಾಡಿದ್ರು, ಅರ್ಥ ಮಾಡ್ಕೊಳ್ಳಿಲ್ಲ ಮಾಡಿದ್ರು ಅಂತ. ಕೆಲವರು ದೇವರ ವಿಷಯಗಳು ಸ್ಪಷ್ಟವಾಗಿ ತಿಳ್ಕೊಂಡೇ ಆ ತಪ್ಪುಗಳು ಮಾಡಿರ್ತಾರೆ. ಆ ತಪ್ಪುಗಳು ಮಾಡಿದಾಗ ಕೆಲವೊಂದು ಏನು ಹೇಳ್ತಾರೆ ದೇವ್ರ ವಾಕ್ಯದಲ್ಲಿ, 7 ಸಲ ನೀತಿವಂತ ಉಳ್ಳುವರು 7 ಸಲ ಬಿದ್ದು ಎದ್ರೂ ಕೂಡ ದೇವ್ರ ಆಶೀರ್ವದಿಸ್ತಾರೆ. ಸರಿ, 7 ಸಲ ನೀವು ಹೇಳ್ತೀರಾ, ಬೀಳ್ತೀರಾ, ವೆರಿ ಗುಡ್. ಮತ್ತೆ ಹೇಳ್ತೀರಾ, ವೆರಿ ಗುಡ್. ಆದರೆ ಆ ಬ್ಲೆಸ್ಸಿಂಗು, ಆ ಮಹಿಮೆ ಬ್ಲೆಸ್ಸಿಂಗು ಹೊಟ್ಟೋಗ್ಬಿಡುತ್ತಲ್ಲ. ಗ್ಲೋ ಆಗೋ ಅಂಥದ್ದು ಬ್ಲೆಸ್ಸಿಂಗು ಬಿದ್ದು ಹೇಳೋದು ಇಲ್ಲೇ ಸರಿ ಮಾಡ್ಕೊಂಡು ನೀವು ರೆಡಿಯಾಗಿ ಬರೋಷ್ಟಕ್ಕೆ ಆ ಬ್ಲೆಸ್ಸಿಂಗ್ಗಳೇ ಹೊಟ್ಟೋಗ್ಬಿಡುತ್ತಲ್ಲ. ಅಲ್ಲೆಲ್ಲೂಯ್ಯ. ಅದಕ್ಕೆ ದೇವರ ವಾಕ್ಯ ತುಂಬ ಎಚ್ಚರಿಕೆ. ಅದಕ್ಕೆ ತುಂಬ ಸಿಂಪಲ್ ವಾಕ್ಯಗಳೇ ಇವೆಲ್ಲ. ಸಿಂಪಲ್ ಇರುವಂಥ ಬೈಬಲಲ್ಲಿ ನಾವು ರೀಡ್ ಮಾಡೋವಂಥ ವಾಕ್ಯಗಳು ಇವೆಲ್ಲ ದೇವರು ಕೊಟ್ಟಿರುವಂಥ ಆಶೀರ್ವಾದ ವಾಕ್ಯಗಳೇ. ಆದರೆ ನಾವು ಅದನ್ನು ಏನು ಮಾಡ್ತಾಯಿಲ್ಲ, ಆ ಥಿಂಕಿಂಗ್ ಲೆವೆಲ್, ಅಂಡರ್ಸ್ಟ್ಯಾಂಡಿಂಗ್, ಆ ತಿಳುವಳಿಕೆ, ಆ ಜ್ಞಾನ ನಮ್ಮಲ್ಲಿಲ್ಲದೇ ಇರೋದಕ್ಕೆ ಈ ರೀತಿ ಒಂದು ಡೇಂಜರಸ್, ಒಂದು ಸ್ತ್ರೀ, ಒಂದು ಅಪಾಯಕರವಾದಂಥ ಒಂದು ಮನೆಯಲ್ಲಿ ನಡೆಯುವಂಥದ್ದು, ಒಂದು ಏರಿಯಾದಲ್ಲಿ ನಡೆಯುವಂಥದ್ದು, ಒಂದು ಒಳ್ಳೆ ಮನೆಯಲ್ಲಿ ನಡೆಯುವಂಥದ್ದು. ಈ ರೀತಿ ಒಂದು ತಪ್ಪುಗಳು ಎಲ್ಲಿ ನಡೀತಾ ಇದೆ ಅಂದರೆ ಒಂದು ಮನೆಗಳಲ್ಲಿ ನಡೀತಾ ಇರುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರ. ಇವಾಗ ಎಷ್ಟೋ ಜನ ಹೇಳ್ತಾರೆ, ಆ ಮನೆ ಚೆನ್ನಾಗಿದೆ, ಆ ಏರಿಯಾ ಚೆನ್ನಾಗಿದೆ, ನಾವು ಅಲ್ಲಿ ಹೊಟ್ಟೋಗ್ಬಿಡ್ಬೇಕು, ಇಲ್ಲಿ ಹೊಟ್ಟೋಗ್ಬಿಡ್ಬೇಕು. ಆ ಥರ ಥಿಂಕಿಂಗ್ ಲೆವೆಲ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಇಟ್ಸ್ ವೆರಿ ಡೇಂಜರಸ್. ಫಸ್ಟು ದೇವ್ರ ಕೈಯಲ್ಲಿ ಒಪ್ಪಿಸ್ಕೊಡಿ. ದೇವರೇ, ನಾನು ಇಲ್ಲಿ ಮನೆ ಖಾಲಿ ಮಾಡಬೇಕು, ಯಾವ ಏರಿಯಾಗೆ ಹೋಗ್ಬೇಕು, ಯಾವ ಏರಿಯಾದಲ್ಲಿ ಇರಬೇಕು, ಯಾವ ಓನರ್ ಬರಬೇಕು, ಯಾವ ಓನರ್ ನಮ್ಮನ್ನು
ಒಳ್ಳೆಯ ರೀತಿಯಲ್ಲಿ ಇರಬೇಕು, ಒಳ್ಳೆಯ ರೀತಿಯ ಓನರ್ ಸಿಗಬೇಕು. ಆ ರೀತಿ ಒಂದು ಆ ಥಿಂಕಿಂಗ್ ಲೆವೆಲ್ ಅರ್ಥ ಮಾಡಿಕೊಂಡು ಒಂದು ಪ್ರಾರ್ಥನೆ ಮಾಡಿ. ಕೆಲವರು ಅರ್ಥ ಮಾಡ್ಕೊಳ್ದೇ ಪ್ರಾರ್ಥನೆ ಮಾಡ್ತಾಯಿರ್ತಾರೆ. ಈಗ ಕೆಲವರು ಹೇಳ್ತಾ ಇರ್ತಾರೆ, ಸಿಸ್ಟರ್ ಆ ಹುಡುಗಿ ತುಂಬ ಚೆನ್ನಾಗಿದ್ದಾಳೆ, ನಾನು ಅವಳು ಮದುವೆ ಮಾಡ್ಕೊಬಿಡ್ಬೇಕು. ಸಿಸ್ಟರ್ ಆ ಹುಡುಗ ತುಂಬ ಚೆನ್ನಾಗಿದ್ದಾನೆ, ಆಮೇಲೆ ಅವನದು ರಿಯಾಲಿಟಿ, ಅವನದು ಡೇಂಜರಸ್, ಅವನದಿರುವಂಥ ಒಳಗೆ ಇರುವಂಥ ಒಂದು ಕಚ್ಚಡ ರೀತಿಯ ಜೀವಿತ ಏನಿದೆ ಅಂತ ಫಸ್ಟ್ ಅರ್ಥ ಮಾಡ್ಕೊಡು. ನಾನು ಹೇಳೋದು ಅದನ್ನು. ಇವಾಗ ಕೆಲವರು ಎಷ್ಟೋ ಜನ ನನಗೆ ಸುಮಾರು ಜನ ಫೋನ್ ಮಾಡ್ತಾರೆ ನನಗೆ, ಸಿಸ್ಟರ್ 40 ವರ್ಷ ಆಯಿತು, 35 ವರ್ಷ ಆಯಿತು, ಮದುವೆ ಆಗಿಲ್ಲ, ನೋಡ್ಲಿಕ್ಕೆ ತುಂಬ ಚೆನ್ನಾಗಿದ್ದಾರೆ, ಹೈಟ್ ಕಮ್ಮಿ ಇದ್ದಾರೆ, ಹೈಟ್ ಜಾಸ್ತಿ ಇದ್ದಾರೆ, ಒಳ್ಳೆ ಜಾಬ್ ಬೇಕು, ಒಳ್ಳೆ ಗೌರ್ಮೆಂಟ್ ಕೆಲಸ ಸಿಗಬೇಕು, ಒಳ್ಳೆ ಮನೆತನ, ಆ ರೀತಿಯೆಲ್ಲ ಥಿಂಕಿಂಗ್ ಲೆವೆಲ್ ಮಾಡ್ತಾ ಇರ್ತಾರೆ. ಆದರೆ ನಾನು ಹೇಳೋದು ಒಂದೇ ಒಂದು, ದೇವ್ರ ಕೈಯಲ್ಲಿ ಒಪ್ಪಿಸ್ಕೊಡಿ, ದೇವ್ರು ನಡೆಸ್ತಾರೆ. ಇವಾಗ ಯಾರು ನೋಡಿ ಯಾವ ಮನೆ ನೋಡ್ತಾರೆ, ಒಳ್ಳೆ ಕೆಲಸ ನೋಡ್ತಾರೆ, ಅವನ ಬ್ಯಾಕ್ಗ್ರೌಂಡ್ ಏನಂತ ನೋಡಲ್ಲ, ಅವಳು ಬ್ಯಾಕ್ಗ್ರೌಂಡ್ ಏನಂತ ನೋಡಲ್ಲ. ಒಂದು ರೂಪ ಒಂದು ಚೆನ್ನಾಗಿ ಬಿದ್ದುಬಿಟ್ರೆ ಸಾಕ ನಿಮಗೆ, ಒಂದು ಬ್ಯೂಟಿ ಎದ್ಬಿಟ್ರೆ ಸಾಕ. ಈಗ ಮದುವೆ ಆಗಿ ಇನ್ನೂ ಒಂದು 5 ತಿಂಗಳಾಗಿರಲ್ಲ, ಆವಾಗಲೇ ನಿಮ್ಮ ತಂದೆ ಸರಿ ಇಲ್ಲ, ನಿಮ್ಮ ತಾಯಿ ಸರಿ ಇಲ್ಲ, ಇದು ಕಂಪ್ಲೇಂಟ್ ಅದು ಕಂಪ್ಲೇಂಟ್, ಆಮೇಲೆ ನಾವು ಬೇರೆ ಮನೆ ಮಾಡ್ಕೊಂಡು ಹೊರಟೋಗ್ಬಿಡೋಣ, ಹಂಗೆ ಹಿಂಗೆ ಎಲ್ಲ ಒಂಥರ ವಿಚಿತ್ರವಾಗಿ ಫ್ಯಾಮಿಲಿ ಏನಾಗ್ಬಿಡುತ್ತೆ, ಗಲಿಬಿಲಿ ಹಾಗೆ ವಿಚಿತ್ರವಾಗಿ ಬಿರುಕು ಉಂಟಾಗುತ್ತೆ. ಈ ಥರ ಒಂದು ಡೇಂಜರಸ್ ಪ್ಲೇಸಲ್ಲಿ ನೀವು ಹೋಗ್ತಾ ಇದ್ದೀರ. ಇವಾಗ ವಿನಾಕಾರಣವಾಗಿ ಅತ್ತೆ ಸರಿಗಿಲ್ಲ, ಮಾವ ಸರಿಗಿಲ್ಲ, ಅಮ್ಮ ಸರಿಗಿಲ್ಲ, ಇವರೇ ನೀಟಾಗಿ ಒಂದು ಹುಡುಗ ಒಂದು ಹುಡುಗಿ ಒಂದು ಮದುವೆ ಮಾಡ್ಕೊಳ್ಳೋದು ದೇವರ ಆಶೀರ್ವಾದ, ಒಂದು ಸಿಸ್ಟರ್ ಬ್ರದರ್ಸ್ ಅದು ಆಶೀರ್ವಾದಿಸಲ್ಪಟ್ಟಂಥ ರೀತಿಯ ಜೀವಿತಕ್ಕೆ ಹೋಗುತ್ತೆ ವಿನಃ ಇವಾಗ 21 ವರ್ಷ 25 ವರ್ಷ ಆಗಿದೆ ಅಂದಿದ ತಕ್ಷಣವೇ ಒಬ್ರು ಯಾರು ನಿಮಗೆ ಫೈಂಡ್ ಔಟ್ ಮಾಡಿ ಹೇಳಬೇಕು, ಇವ್ರಿಗೆ ಮದುವೆ ಮಾಡಿ ಅಂತ. ಅದೇ ಅವರು ಬಂದ್ಬಿಟ್ಟು ಇನ್ನೂ ಇವರು ದೇವರಲ್ಲಿ ಬೆಳಿಬೇಕು, ದೇವರು ಇನ್ನೂ ಪ್ರೇಯರ್ ಮಾಡಿ ಚೆನ್ನಾಗಿದೆ ಅಂತ ಆ ಥರ ಎಲ್ಲ ಹೇಳಲ್ಲ. ಒಂದು ಮದುವೆ ಮಾಡಿಬಿಟ್ರೆ ಮುಗಿದೋಯ್ತು. ವಿಲೇಜ್ ಟೈಮಲ್ಲಿ ನಾನು ಕಾಲೇಜಲ್ಲಿರೋ ಟೈಮಲ್ಲಿ ನಾನು ವಿಲೇಜ್ ಕಡೆ ಭಾಳ ಹೋಗ್ತಾಯಿದ್ದೆ, ಸೇವೆಗಳಿಗೆ ಹೋಗ್ತಾಯಿದ್ದೆ. ಆಗ ಹೇಳ್ತೇವೆ, ನನ್ನ ಮಗ ಮಾತೇ ಕೇಳ್ತಾ ಇಲ್ಲ ಕಣವ, ನಾನು ಅವ್ರಿಗೆ ಮದುವೆ ಮಾಡಿಬಿಡ್ತೀನಿ, ಮದುವೆ ಮಾಡಿಬಿಟ್ರೆ ಆದರೂ ಅವ್ರ ಹೆಂಡತಿ ಬಂದಾಗ ಮಾತು ಕೇಳ್ತಾಳೆ. ನಿನ್ನ ಮಾತೇ ಕೇಳ್ತಾಯಿಲ್ಲ ಅಂದರೆ ಆ ಹುಡುಗಿ ಮಾತೆಲ್ಲಿ ಕೇಳ್ತಾನೆ? ನಾವು ಹೇಳಿದ್ದು ಇಲ್ಲ ಕಣವ, ಹಂಗೆ ಹೆಂಗೆ. ಅದಕ್ಕೆ ನಾನು ಒಂದು ಮಾತು ಹೇಳಿದೆ, ನೋಡಮ್ಮ, ನಿಮ್ಮ ಹುಡುಗಿನ ಮದುವೆ ಮಾಡೋದಲ್ಲದೆ ನಿನ್ನೇನು ಹೊರಗಡೆ ಹಾಕ್ಬಿಡ್ತಾನೆ ಹುಡುಗ, ಫಸ್ಟು ಈ ಹುಡುಗನಿಗೋಸ್ಕರ ಪ್ರೇಯರ್ ಮಾಡು, ಪ್ರಾರ್ಥನೆ ಮಾಡು, ಒಳ್ಳೆ ಹುಡುಗಿ ದೇವ್ರು ಕೊಡ್ತಾರೆ ಅಂತ. ಆಮೇಲೆ ಲಾಸ್ಟ್ ಇಯರ್ ಏನೋ ಸಿಕ್ಕಿದ್ರು ಅವರು, ಸ್ವಲ್ಪ ಕೃಪೆಯಿಂದ ಒಂದು ಹುಡುಗಿ ಸಿಕ್ಕಿತ್ತು ಕಣವ, ಮದುವೆ ಮಾಡಿದ್ದೆ, ನನ್ನ ತುಂಬ ಚೆನ್ನಾಗಿ ನೋಡ್ಕೊತೆ ಕಣವ, ನನ್ನ ಮಗನೇ ಸರಿಯಾಗಿ ನೋಡ್ಕೊಳ್ಳಲ್ಲ ಅಂತ. ಯಾಕೆ ಹೆಂಗೆ ಬರುತ್ತೆ ಅಂದರೆ ದೇವ್ರ ಕೈಲಿ ಒಪ್ಪಿಸ್ಕೊಟ್ರೆ ದೇವ್ರು ನಡೆಸ್ತಾರೆ ಅದನ್ನು. ಆಮೇಲೆ ದೇವರ ನಾಮಕ್ಕೆ ಸ್ತೋತ್ರ. ಬುದ್ಧಿ ಇಲ್ಲದ ಸ್ತ್ರೀ ಜೀವಿತಗಳಿಗೆ ಆಗ್ತಾರೆ. ಆಮೇಲೆ ದೇವರ ನಾಮಕ್ಕೆ ಸ್ತೋತ್ರ. 15ನೇ ವಚನ ಇದನ್ನೆಲ್ಲ ಆಯ್ತಲ್ಲ, ದೇವರ ನಾಮಕ್ಕೆ ಸ್ತೋತ್ರ. ಅದಕ್ಕೆ ಅಂಡರ್ಸ್ಟ್ಯಾಂಡಿಂಗ್ ಒಂದು ನೋಡಿ, ಇವಾಗ ಅದರ ಒಂದು ಭವಿಷ್ಯ, ನಿಮ್ಮ ಪಾಪದ ಕ್ಷಮಿಸಲ್ಪಟ್ಟಂಥ ಒಂದು ಭವಿಷ್ಯ ಒಂದು ಡೇಂಜರಸಲ್ಲಿ ನಿಮ್ಮದಲ್ಲಿ ಇದೆ ಅಂದರೆ ಅದು ಕಂಪ್ಲೀಟಾಗಿ ಒಂದು ಮಿಸ್ಟೇಕ್ ಆದಂಥ ಜೀವಿತದಲ್ಲಿರುತ್ತೆ. ದೇವರ ನಾಮಕ್ಕೆ ಸ್ತೋತ್ರ. ನೀವು ಮತ್ತೆ ಇನ್ನೊಂದು ಏನಂದರೆ, ನಿಮ್ಮ ತಪ್ಪುಗಳು ಬೇರೆಯವ್ರ ಮೇಲೆ ವಹಿಸಿ ಹೇಳೋಕ್ಕೋಗ್ಬೇಡಿ. ನೀವು ಮಾಡೋವಂಥ ಕೆಲಸಗಳು ಬೇರೆಯವ್ರಿಗೆ ಚಾಡಿ ಹೇಳಿಕೊಂಡು ನಿಮ್ಮ ತಪ್ಪುಗಳನ್ನು ಮುಚ್ಕೊಳ್ಳೋದಕ್ಕೆ ಬೇರೆಯವ್ರ ತಪ್ಪುಗಳಿಗೆ ನೀವು ತೋರ್ಸೋಕ್ಕೆ ಹೋಗಬೇಡಿ. ಯಾಕಂದರೆ ಅದು ತುಂಬ ನಾಳೆ ದಿನ ಏನಾಗ್ಬಿಡುತ್ತೆ ಗೊತ್ತಾ, ಆ ಪೊಸಿಷನ್ ನೆಕ್ಸ್ಟು ಆ ಟೈಮ್ ಬಂದಾಗ, ಆ ಪನಿಷ್ಮೆಂಟ್ ನಿಮಗೆ ಬಂದಾಗ ನಿಮಗೆ ಅದು ಅರ್ಥ ಆಗುತ್ತೆ. ಅವತ್ತು ನಾನು ಇವ್ರಿಗೆ ಮಾತನಾಡಿದೆ ಅಂತ ಆ ದೇವರು ಅವತ್ತು ತೋರಿಸ್ತಾರೆ ನಿಮಗೆ. ಆಮೇಲೆ ಅದಕ್ಕೆ ಹೇಳೋದು, ಒಂದೊಂದು ಮಾತು, ಒಂದೊಂದು ಮಿಸ್ಟೇಕ್ಗಳು ಏನೇ ಇದ್ದರೂ ಕೂಡ ನೀವು ಪ್ರಾರ್ಥನೆ ಮಾಡಿ. ಸಾರಿ. ಇವಾಗ ಇನ್ನೊಂದು ಒಬ್ಬರು ಮನೇಲಿ ಮೊನ್ನೆ ಅಂತ ರೀಸೆಂಟಾಗಿ ಆಯಿತು, ಒಂದು 10,000 ಕಳ್ತನ ಆಗ್ಬಿಡ್ತು ಅವ್ರಿಗೆ. ಅವ್ರು ನನಗೆ ಫೋನ್ ಮಾಡಿದೆ, ಸಿಸ್ಟರ್ ನಾನು ತುಂಬ ಕಷ್ಟಪಟ್ಟಿದ್ದೆ ಸಿಸ್ಟರ್, ತುಂಬ ಕಷ್ಟಪಟ್ಟು ನಾನು ದುಡ್ಡೆಲ್ಲ ಕೂಡಿಸಿಟ್ಕೊಂಡಿದ್ದೆ ಸಿಸ್ಟರ್, ಮದುವೆಗೆ ಯಾರೂ ಮಾಡೋರಿಲ್ಲ ನನಗೆ, ಅದಕ್ಕೆ ದುಡ್ಡು ಕೂಡಿಸಿಟ್ಕೊಂಡಿದ್ದೆ, ನಾಳೆ ವರದಕ್ಷಿಣೆ ಅವು ಇವು ಕೊಡೋದಕ್ಕೆ, ಅದಕ್ಕೆ ನಾನು ಇಟ್ಕೊಂಡಿದ್ದೆ, ಮನೇಲಿ ಯಾರೋ 10,000 ತೊಗೊಂಡ್ಬಿಟ್ಟಿದ್ದಾರೆ ಸಿಸ್ಟರ್. ಆಮೇಲೆ ಆಯಿತು ಅಂದ್ಬಿಟ್ಟು ನಾನೇನು ಮಾಡಿದೆ, ಯಾರೂ ತೊಗೊಂಡಿರಲ್ಲಮ್ಮ, ದೇವರು ನಿನಗೇನೋ ಒಂದು ಅದ್ಭುತ ಕಾರ್ಯ ಮಾಡ್ತಾರೆ, ಇದರಲ್ಲಿ ಒಂದು ಸತ್ಯ ಗೊತ್ತಾಗುತ್ತೆ, ಸ್ವಲ್ಪ ದಿನ ಇರು ಅಂತ. ಈ ಹುಡುಗಿ ಸುಮ್ಮನೆ ಇರಬಾರ್ದ, ಬೈತಾ ಅದನ್ನು ಕೆಟ್ಟ ರೀತಿಯಲ್ಲಿ ತನ್ನ ಸ್ಟಮಕಲ್ಲೆಲ್ಲ ವಿಷಕಾರ ರೀತಿಯಲ್ಲಿ ಮಾಡ್ಕೊಂಬಿಟ್ಲು. ಆಮೇಲೆ ಹಿಂಗೆಲ್ಲ ಸಿಸ್ಟರ್ ನನಗೆ ತಲೆನೋವು ಬರ್ತಾಯಿದೆ, ಪ್ರಾರ್ಥನೆ ಮಾಡೋಕ್ಕಾಗ್ತಲ್ಲ, ಹಂಗೆ ಹಿಂಗೆ ಅಂತ. ಅದಕ್ಕೆ ನಾನು ಅಂದೆ, ಇವತ್ತು ನಿನ್ನ ಮನೆಯಲ್ಲೇ ಇರೋರು 10,000 ರೂಪಾಯಿ ದುಡ್ಡು ತೊಗೊಂಡಿದ್ದಾರಲ್ಲ, ನೀನು ಅವ್ರನ್ನ ಕ್ಷಮಿಸ್ಬಿಡು, ದೇವ್ರು ನಿನ್ನ ಆಶ್ರಯಿಸ್ತಾರೆ.
ಹೆಂಗಾಗುತ್ತೆ ಸಿಸ್ಟರ್, ಕ್ಷಮಿಸೋಕ್ಕಾಗಲ್ಲ ಸಿಸ್ಟರ್. ಯಾಕೆ ಅಂದರೆ ನಾನು ತುಂಬ ಕಷ್ಟಪಟ್ಟಿದ್ದು, ನಿಜ ಅದು ಟ್ರೂ, ಕಷ್ಟಪಟ್ಟಿದ್ದೆ. ಇವಾಗ ನೋಡಿ ನಂದು ಎಷ್ಟೋ ಥಿಂಗ್ಸ್ಗಳು, ನಾನು ಕೆಲ್ಸಕ್ಕೆ ಹೋಗಿ ತುಂಬ ಬೆಲೆ, ನನಗೂ ತುಂಬ ಇಷ್ಟವಾದದ್ದೆಲ್ಲ ಥಿಂಗ್ಸ್ ಎಲ್ಲ ತೊಗೊಂಡೆ. ನಂದು ಕೂಡ ಎಷ್ಟೋ ಜನ ಕದ್ಬಿಟ್ರು, ಅದನ್ನು ಕದ್ರು, ಮೋಸ ಮಾಡಿದ್ರು, ಏನೇನೋ ಆಯ್ತು ಅದು. ಆಮೇಲೆ ನನಗೂ ಸ್ವಲ್ಪ ಅಳು ಬಂತು, ಅಳ್ತಾ ಇದೆ. ನಾನು ಕಷ್ಟಪಟ್ಟಿದ್ದು ನಂದಿತ್ತು, ನಮ್ಮ ತಂದೆ ನನಗೆ ಕೊಟ್ಟಿದ್ದು, ನಂದು ನಾನು ತಂದಿದ್ದೆ, ಇವಾಗ ಇಲ್ವಲ್ಲ ಅಂತ. ಆಮೇಲೆ ಒಂದಿನ ನಾನು ದೇವ್ರ ಕೈಲಿ ಒಪ್ಪಿಸ್ದೆ, ದೇವರೇ ಇದು ಹೋಗಿದೆ, ನನಗೆ ಇನ್ನೊಂದು ಯಾವುದೋ ಒಂದು ಕೊಡ್ತೀಯಾ ಅಂತ. ಆಮೇಲೆ ಒಂದೊಂದು ಸಲ ಕೋಪದಲ್ಲಿ ನಾನು ಮಾತಾಡ್ಬಿಡ್ತೇನೆ, ನಂದೆಲ್ಲ ಹೊಟ್ಟೋಯ್ತಲ್ಲ ಅಂತ. ಆದರೆ ಇವಾಗ ನಾನು ಅದನ್ನು ಆ ಮೇಲ್ಮಾತಿಗೆ ಹೇಳ್ಬೋದು, ಆದರೆ ಮನಸ್ಸಿಂದ ಯಾವತ್ತೂ ಕೂಡ ನಾನು ಅದನ್ನು ಇದು ಮಾಡಲ್ಲ. ನಾನು ಅವತ್ತು ಕ್ಷಮಿಸ್ಬಿಟ್ಟೆ. ಆದರೆ ಇವತ್ತು ನನಗೆ ಪರವಾಗಿಲ್ಲ, ನನಗೆ ಥಿಂಗ್ಸ್ಗಳು ಜಾಸ್ತಿ ಇಲ್ಲಾದರೂ ಪರವಾಗಿಲ್ಲ. ಆದರೆ ದೇವರು ನನಗೊಂದು ದೊಡ್ಡ ಸಮಾಧಾನ, ದೇವ್ರು ನನ್ನ ಜೊತೆಲಿದ್ದಾರೆ, ಅದಕ್ಕಾಗಿ ಸ್ತೋತ್ರ. ಇವಾಗ ಅವರು ತೊಗೊಂಡ್ಬಿಟ್ಟಿರ್ತಾರಲ್ಲ, ಸಾಮಾನುಗಳು ತೊಗೊಂಡಿರ್ತಾರೆ, ಮೋಸ ಮಾಡಿ ವಂಚನೆ ಮಾಡಿ ತೊಗೊಂಡಿರ್ತಾರಲ್ಲ, ಅವ್ರ ಕೊನೆಯವರೆಗೂ ಅವ್ರ ಮನಸ್ಸಲ್ಲಿ ಅದು ಕೊನೆಯವರೆಗೂ ಉಳ್ಕೊಳ್ಳುತ್ತೆ. ಆದರೆ ನಾನು ಕ್ಷಮಿಸ್ಬಿಡ್ಬೇಕು ದೇವ್ರ. ಆಮೇಲೆ ಈಗ ಸಿಸ್ಟರ್ಸು ಈಗ ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ಕಮ್ಮಿ ಸಮಾಧಾನ ಮಾಡ್ಕೊಂಡಿದ್ದಾರೆ. ಆಮೇಲೆ ಅವರೆಲ್ಲ ಒಪ್ಪಿಸ್ಕೊಟ್ಟು 3 ದಿನ ಉಪವಾಸ ಪ್ರಾರ್ಥನೆ ತೊಗೊಂಡಿದ್ದಾಗ ಅವರೆಲ್ಲ ಆಶೀರ್ವಾದದಿಂದ ಇವ್ರು ಚೆನ್ನಾಗಿದ್ದಾರೆ. ಆ ರೀತಿ ಒಂದು ಥಿಂಕಿಂಗ್ ಲೆವೆಲ್ಗೆ ಹೋದಾಗ ಒಂದು ಬ್ಲೆಸ್ಸಿಂಗ್ ಆಗಿಬಿಡುತ್ತೆ. ನೀವು ಅದನ್ನೇ ಇಟ್ಕೊಂಡು ಏನಾಗುತ್ತೆ, ಘೋರವಾದಂಥ ಶಾಪಕ್ಕೆ, ಶೋಧನೆಗಳಿಗೆ ನೀವು ಹೊಟ್ಟೋಗ್ಬಿಡ್ತೀರ. ಆವಾಗ ಪ್ರೇಯರ್ ಮಾಡೋಕ್ಕಾಗಲ್ಲ, ಉಪವಾಸ ಪ್ರಾರ್ಥನೆ ಮಾಡೋಕ್ಕಾಗಲ್ಲ, ಚರ್ಚ್ಗೆ ಹೋಗೋಕ್ಕಾಗಲ್ಲ, ಬೇರೆಯವ್ರ ಹತ್ರ ಮಾತಾಡೋಕ್ಕಾಗಲ್ಲ, ಬೆಳಗ್ಗೆ ಎದ್ದು ಪ್ರಾರ್ಥನೆ ಮಾಡೋಕ್ಕಾಗಲ್ಲ. ಅವತ್ತು ಆ ಡೇಸ್ ಎಲ್ಲ ನೀವು ಹ್ಯಾಪಿಯಾಗಿರೋಕ್ಕಾಗಲ್ಲ. ಆ ರೀತಿ ಸೈತನ್ ಕಾರ್ಯಗಳೇನು ಮಾಡ್ತಾನೆ, ಆ ರೀತಿ ಒಂದು ಸಿಚುವೇಶನ್ಸ್ಗೆ ಒಳಪಡಿಸ್ಬಿಡ್ತಾನೆ. ದೇವ್ರ ನಾಮಕ್ಕೆ ಸ್ತೋತ್ರ. ಅದಕ್ಕೆ ದೇವರು ಲೋಕದಲ್ಲಿ ಗಂಟು ಮಾಡ್ಕೋಬೇಡ್ರಿ, ಅಲ್ಲಿ ನಶಿಸುತ್ತೆ, ಕಳ್ಳರು ಬರುತ್ತೆ, ಎತ್ಕೊಂಡು ಹೋಗ್ತಾರೆ, ಆದರೆ ಪರಲೋಕದಲ್ಲಿ ನಿಮ್ಮ ಗಂಟುಗಳು ಇರಲಿ ಎಂಬುದಾಗಿ ದೇವರು ಹೇಳಿದಂಥ ಮಾತು. ದೇವನಾಮಕ್ಕೆ ಸ್ತೋತ್ರ. ಇವತ್ತು ದೇವರ ಮಹಿಮೆ ಹೆಚ್ಚಬೇಕು ಅಂದರೆ ನೀವು ಹೆಚ್ಚಾದ ದೇವರಿಗೆ ಸಮಯ ಕೊಡಬೇಕು. ಇವತ್ತು ದೇವರ ವಾಕ್ಯಗಳು ಕೇಳ್ತಾ ಇರಬೇಕು, ದೇವರಿಗೆ ಸಮಯ ಕೊಡಬೇಕು. ನಿಮ್ಮ ಲೈಫು ಏನು ಮಾಡಬೇಕು, ಚಾಯ್ಸ್ ಮಾಡಬೇಕು. ನೀವು ಚಾಯ್ಸ್ ಮಾಡೋದು ದೇವರು ನಿಮಗೆ ಕೊಟ್ಟಿದ್ದಾರೆ, ನೀವು ಚಾಯ್ಸ್ ಮಾಡಬೇಕು. ನನ್ನ ಟೈಮ್ ಹಿಂಗಿರುತ್ತೆ, ನನ್ನ ಟೈಮಲ್ಲಿ ಹಿಂಗಿರುತ್ತೆ, ನನ್ನ ಟೈಮಲ್ಲಿ ಹಿಂಗೆ ಪ್ರೇಯರ್ ಮಾಡ್ತೀನಿ, ನನ್ನ ಟೈಮಲ್ಲಿ ಹಿಂಗೆ ದೇವ್ರ ವಾಕ್ಯ ಓದ್ತೀನಿ, ನಾನು ಇಂಥ ಟೈಮಲ್ಲಿ ದೇವ್ರಿಗೆ ಕೊಡ್ತೀನಿ. ಒಂದು ಒಳ್ಳೆ ರೀತಿಯಲ್ಲಿ ನಿಮ್ಮ ಜೀವಿತ ಚಾಯ್ಸ್ ಮಾಡಿ. ಇವಾಗ ಕೆಟ್ಟದ್ದು ಒಳ್ಳೆಯದು ಎರಡೂ ನಿಮ್ಮ ಕೈಲಿದೆ. ಕೆಟ್ಟದ್ದು ಆಲೋಚನೆ ಮಾಡೋದು ನಿಮ್ಮ ಕೈಲಿದೆ, ಕೆಟ್ಟದ್ದು ನೋಡೋದು ನಿಮ್ಮ ಕೈಲಿದೆ, ಹಾಳು ಮಾಡ್ಕೊಳ್ಳೋ ಜೀವಿತ ನಿಮ್ಮ ಕೈಲೇ ಇದೆ, ಪ್ರತಿಯೊಂದು ನಿಮ್ಮ ಕೈಲಿದೆ. ಆದರೆ ಒಳ್ಳೆಯದು ಕೂಡ ನಿಮ್ಮ ಕೈಲೇ ಇದೆ. ಎರಡೂ ನೀವು ಯಾವುದೂ ಟ್ಯಾಲಿ ಮಾಡಿಕೊಂಡು ನೀವು ಚಾಯ್ಸ್ ಮಾಡ್ಕೊಳ್ಳೋವಂಥರಾಗಿರಿ. ದೇವ್ರ ನಾಮಕ್ಕೆ ಸ್ತೋತ್ರ. ಆಗ ನೀವು ಯಾವಾಗ ಚಾಯ್ಸ್ಗಳು ನೀವು ಮಾಡಿಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ನಿಮ್ಮ ಜೀವಿತ ಹೋಗ್ತಾ ಇದ್ದರೆ, ಆಗ ನಿಮ್ಮ ನೀತಿವಂತರು 7 ಸಲ ಹೇಳು ಬೀಳ್ತಾರೆ, ಅವ್ರನ್ನ ಎದ್ದೇಳ್ಬಿಡ್ತಾರೆ ಅಂತಾರಲ್ಲ, ನೀವು ಹೇಳೋದೂ ಇಲ್ಲ, ಬೀಳೋದಿಲ್ಲ, ಕರೆಕ್ಟೇ ಹಂಗೆ ಮಹಿಮೆಯಲ್ಲಿ ಹೋಗ್ತಾ ಇರ್ತೀರ. ದೇವ್ರ ನಾಮಕ್ಕೆ ಸ್ತೋತ್ರ. ಒಳ್ಳೆ ಚಾಯ್ಸ್ಗಳು ನೀವು ಮಾಡ್ಕೋಬೇಕು. ಆಮೇಲೆ ಅದೇ ಜ್ಞಾನಯುಕ್ತಿಗಳು 7:22. ಆಮೇಲೆ ಇವೆಲ್ಲ ನಾನು ಸಂಡೇ ಕ್ಲಾಸಲ್ಲಿ ಬಾಹೆಟ್ ಮಾಡ್ತಾಯಿದ್ವಿ ನಾವೆಲ್ಲ, ನಾನು ನಮ್ಮ ಆಂಟಿಯವರೆಲ್ಲ ಬಾಹೆಟ್ ಮಾಡ್ತಾಯಿದ್ವಿ. ಜ್ಞಾನೋಕ್ತಿಗಳು, ಕೀರ್ತನೆಗಳು ಇವೆಲ್ಲ ಭಾಳ ಮಾಡ್ತಾಯಿದ್ವಿ. ಇವತ್ತು ನನಗೆ ಖುಷಿ ಆಗ್ತಾಯಿದೆ, ಜ್ಞಾನೋಕ್ತಿಗಳ ಬಗ್ಗೆ ನಾನು ಟೀಚ್ ಮಾಡ್ತಾಯಿದ್ರೆ ಭಾಳ ಆಸೆ, ಖುಷಿ ಆಗ್ತಾಯಿದೆ. ಆಮೇಲೆ 7:22. ಆಮೇಲೆ ಬೇಡಿ ಬೀದಿರುವ ಮೂರ್ಖನ ದಂಡನೆಗೆ ನಡೆಯುವಂತೆ ಪಕ್ಷಿಯು ಬಲೆಯ ಕಡೆಗೆ ಓಡುವ ಮೇರೆಗೂ ಅವನ ತನ್ನ 7:22 ಅಲ್ವಾ, ಹೋರಿಯು ವಂದ್ಯ ಸ್ಥಾನಕ್ಕೆ ಹೋಗುವ ಹಾಗೂ ಬೇಡಿ ಬೀದಿರುವ ಮೂರ್ಖನ ದಂಡನೆಗೆ ನಡೆಯುವಂತೆಯೂ ಪಕ್ಷಿ ಬಲೆಗೆ ಕಡೆಗೆ ಓಡುವ ಮೇರೆಗೂ. ನೋಡಿ, ಇಲ್ಲಿ ಮೂರ್ಖರು, ಇಲ್ಲಿನ ಮೂರ್ಖರ ದಂಡನೆಗೆ, ಮೂರ್ಖರು ಅವರೇ ಚಾಯ್ಸ್ ಮಾಡಿಬಿಡ್ತಾರೆ. ಇಲ್ಲಿ ಅದಕ್ಕೆ ನಾನು ಚಾಯ್ಸ್ ಮಾತು ತೊಗೊಂಡೆ. ಮೂರ್ಖರು ಏನು ಮಾಡ್ತಾರೆ, ಚಾಯ್ಸ್ ಮಾಡ್ಕೋತಾರೆ. ಕೆಟ್ಟದ್ದೇ ಅವ್ರು ಮಾಡ್ಕೊಳ್ಳೋದು, ಒಳ್ಳೇದು ಯಾವತ್ತೂ ಮಾಡ್ಕೊಳ್ಳಲ್ಲ. ದೇವನಾಮಕ್ಕೆ ಸ್ತೋತ್ರ. ಇವತ್ತು ಚರ್ಚಿಗೆ ಹೋಗಪ್ಪ ಅನ್ನೋದೇ ಒಂದು ಕೆಟ್ಟದಾಗಿ ಭಾವಿಸ್ತಾರೆ, ಪ್ರೇಯರ್ ಮಾಡಪ್ಪ ಅನ್ನೋದೇ ಒಂದು ಕೆಟ್ಟದಾಗಿ. ನೋಡಿ, ಇವಾಗ ಫ್ಯಾಮಿಲಿ ಬಗ್ಗೆ ಮಾತನಾಡ್ತಾ ಇದ್ದೀನಿ ಇವತ್ತು. ಮದುವೆ ಆದಾಗ 1 ವರ್ಷ ಇಸ್ ವೆರಿ ಗುಡ್, 2 ವರ್ಷ ಇಸ್ ಬ್ಯೂಟಿಫುಲ್, ಅದ್ರ ಮೇಲೇನೂ ಸ್ವಲ್ಪ ಓಕೆ ನಾರ್ಮಲ್, ಆಮೇಲೆ ಸ್ವಲ್ಪ ಪರವಾಗಿಲ್ಲ, ಆಮೇಲೆ 4, 5, 6 ವರ್ಷ ಆಯಿತು, 6, 7, 8 ಪರವಾಗಿಲ್ಲ, 8, 9, 10 ಬಿದ್ದು 11 ಬಂದಾಗ ನಿಮ್ಮ ಮನೇಲಿ ನಡೆಯುವಂಥ ಗಲಾಟೆ ಎಲ್ಲ ಬೀದಿಗೆ ಬಂದು ರಂಪ್ರಾಮಾಣ ಆಗಿ ಜಗಳ ಮಾಡಿ, ಇವನಂಗಂದ ಇವಳಂಗಂದು, ಇವ್ರಿಂಗೆ ನನಗೆ ಬೇಡ, ಇದು ಅದು ಅಂದ್ಬಿಟ್ಟು ಏನಾಗುತ್ತೆ, ಡೈವರ್ಸ್ಗಳು ಸ್ಟಾರ್ಟ್ ಆಗ್ಬಿಡುತ್ತೆ, ವಿಚ್ಛೇದನಗಳಿಗೆ ಹೊಟ್ಟೋಗ್ತಾರೆ. ಏನಕ್ಕೆ ಕಾರಣ ಏನಂದರೆ
ಥಿಂಕಿಂಗ್ ಲೆವೆಲಲ್ಲಿ ಇರಲ್ಲ, ವಿವೇಚನದಲ್ಲಿ ಕಾರ್ಯಗಳು ನಡೆಯಲ್ಲ. ಯಾಕೆ ಈ ಸಬ್ಜೆಕ್ಟ್ ಇಲ್ಲಿ ಮಾತನಾಡ್ತಾ ಇದ್ದೀನಿ ಅಂದರೆ, ಮೊನ್ನೆ ಒಂದು ರೀಸೆಂಟಾಗಿ ಒಂದು ಸಿಸ್ಟರ್ಸು ಸೂಸೈಡ್ ಮಾಡೋದಕ್ಕೆ ಹೊಟ್ಟೋಗ್ಬಿಟ್ಟಿದೆ. ಇಲ್ಲ ಸಿಸ್ಟರ್, ನಾನು 17 ವರ್ಷದಿಂದ ಇವನ ಹತ್ರ ತುಂಬ ಜೀವನ ಮಾಡ್ತಾಯಿದ್ದೆ, ಇವಾಗ ನಾನು ನೋಡ್ಲಿಕ್ಕೆ ಚೆನ್ನಾಗಿಲ್ಲ, ನೀನು ಹಂಗೆ ಹಿಂಗೆ ಅಂತ ನಾನು ಎಷ್ಟು ಕಷ್ಟಪಟ್ಟು ದುಡ್ಕೊಂಡು ಬಂದು ನೋಡಿ ಆ ಮಗುನ ಇಟ್ಕೊಂಡು ಹೋಗ್ತಾಯಿದ್ದೆ. ಇವನು ಕೆಲಸಕ್ಕೆ ಹೋಗ್ತಾ ಇರಲಿಲ್ಲ. ಅಂಥ ಸಮಯದಲ್ಲೆಲ್ಲ ನಾನು ಹೋಗಿ ನೋಡಿದ್ದೀನಿ ಸಿಸ್ಟರ್. ಇವಾಗ ಯಾರೋ ಲೇಡಿ ಜೊತೆ ಇಟ್ಕೊಂಡು ಇವಾಗ ನಾನು ಏಜ್ ಆಗಿದ್ದೀನಿ, ನಾನು ಚೆನ್ನಾಗಿಲ್ಲ, ನನ್ನನ್ನು ದೊಡ್ಡಮ್ಮ ಚಿಕ್ಕಮ್ಮ ಅಕ್ಕನ ಭಾವನೆಯಿಂದ ಇವನು ನೋಡ್ತಾ ಇದ್ದಾನೆ. ನನಗೊಂದು ಸ್ವಲ್ಪ ಭಾಳ ಬೇಜಾರಾಯಿತು. ಆಮೇಲೆ ಒಂದು ಮಾತು ಹೇಳಿದೆ ನಾನು, ನಿಮ್ಮ ಥಿಂಕಿಂಗ್ ಲೆವೆಲ್ ಬೇರೆ ಥಿಂಕ್ ಮಾಡ್ಕೊಳ್ಳಿ, ನಿಮ್ಮ ಚಾಯ್ಸ್ ಬೇರೆ ರೂಟಿಗೆ ಬನ್ನಿ, ದೇವ್ರು ನಿಮ್ಮನ್ನು ಆಶೀರ್ವದಿಸ್ತಾರೆ. ಆಗ ಅವರು ಸಿಸ್ಟರ್ ಏನು ಮಾಡಬೇಕು ಅಂತ ಆಗ ದೇವ್ರ ವಾಕ್ಯ ಪ್ರಕಟಿಸ್ತಾ ಇದ್ದಾರೆ. ಅವರು ಅಳ್ತಾ ಇದ್ದಾರೆ. ಸಿಸ್ಟರ್, ನಮ್ಮ ಚರ್ಚಿಗೆ ಹೋಗ್ತಾ ಇದ್ದೆ, ನಮ್ಮ ಚರ್ಚಲ್ಲಿ ಹೇಳಿದಾಗ ಎಲ್ಲರಿಗೂ ಪುಕಾರ ಆಯಿತು. ಅವ್ರು ನನ್ನ ನೋಡೋದೇ ಥಿಂಕಿಂಗ್ ಲೆವೆಲೇ ಚೇಂಜ್ ಆಗಿದೆ ಅವ್ರದ್ದೆಲ್ಲ. ಸಿಸ್ಟರ್, ನೀವು ಎಷ್ಟು ಚೆನ್ನಾಗಿ ಒಂದು ನಮಗೆ ಒಂದು ಕೌನ್ಸಿಲಿಂಗ್ ಕೊಡ್ತೀರಾ ಏನು ಅಂತ. ಆಮೇಲೆ ಎಲ್ಲ ಪ್ರೇಯರೆಲ್ಲ ಮಾಡಿ ಅವ್ರಿಗೆ ಸಮಾಧಾನ ಹೇಳಿ, ದೇವ್ರ ವಾಕ್ಯ ಎಲ್ಲ ಹೇಳಿ, ಈಗ 40 ದಿನದ ಫಾಸ್ಟಿಂಗ್ ಪ್ರೇಯರ್ ಪಾಲ್ಗೊಳ್ತಾ ಇದ್ದಾರೆ. ಅವರು ಈಗ ಅವ್ರೇನಂತ ಇದ್ದಾರೆ, ಸಿಸ್ಟರ್ ನನಗೆ ಇವಾಗ ಗಂಡ ಬೇಡ, ಯಾರೂ ಬೇಡ, ಮಕ್ಕಳು ನೋಡ್ಕೊಂಡು ನಾನು ಇದ್ಬಿಡ್ತೀನಿ. ಅವ್ರಿಗೀಗ ಕೆಲಸ ಇಲ್ಲ, ಯಾಕಂದರೆ ಅವರು ಸ್ವಲ್ಪ ದಿನ ಇದೇ ಮನಸ್ಥಿತಿಯಲ್ಲಿ ಇದ್ಕೊಂಡು ಅವ್ರು ಹೋಗಿಲ್ಲ ಅಂತೆ. ಈಗ ದೇವರು ಒಂದು ಹೊಸ ಜಾಬ್ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾರೆ ದೇವ್ರ ನಾಮಕ್ಕೆ. ಈಗ ಅವರು ಒಂದು ಮದುವೆ ಆಗಿ 17 ವರ್ಷ ಕೆಲಸ ಎಲ್ಲ ಮಾಡಿಕೊಂಡು ಜೊತೆಲಿದ್ದು ಜೀವನ ಮಾಡಿರೋರಿಗೆ ಈಗ ಅಕ್ಕ ಪಟ್ಟ, ದೊಡ್ಡಮ್ಮನ ಪಟ್ಟ, ಚಿಕ್ಕಮ್ಮನ ಪಟ್ಟ ಕೊಡ್ತಾ ಇದ್ದಾರೆ. ನೀನು ಹಂಗೆ ಕಾಣ್ತಾ ಇದೆಯಾ, ನೀನು ನೋಡ್ಲಿಕ್ಕೆ ಚೆನ್ನಾಗಿಲ್ಲ, ಆಂಟಿ ಥರ ಕಾಣ್ತಾ ಇದೆಯಾ ಅಂತ. ಎಂಥ ಥಿಂಕಿಂಗ್! ಅದನ್ನೆಲ್ಲ ಬಂದ್ಬಿಟ್ಟು ಒಂದು ಮೂರ್ಖದ ಸೈತಾನು ಕ್ರಿಯೆಗಳು. ಒಬ್ಬ ಹೆಂಡತಿಗೆ ಆ ರೀತಿ ಒಂದು ಮಾತನಾಡ್ತಾ ಇದ್ದಾರೆ ಅಂದರೆ ಇಲ್ಲಿ ಏನಾಗಿದೆ? ಅದಕ್ಕೆ ಹೇಳೋದು, ಯಾವಾಗಲೂ ಕೂಡ ನಾವು ದೇವರ ಸನ್ನಿಧಿಯಲ್ಲಿ ಬರಬೇಕಾದಾಗ, ದೇವರಲ್ಲಿ ಇದ್ದಾಗ ಆ ನೋಟಗಳು, ಆ ಭಾವನೆಗಳು, ಆ ಮಾತುಗಳು ಪ್ರತಿಯೊಂದು ಹೋಲಿಯಾಗಿರಬೇಕು. ನೋಡಿ, ಯೇಸು ಸ್ವಾಮಿ ಯಾರು ಒಬ್ಬರು ಕೆಟ್ಟವರು ಅಂತ ಯಾರು ಹೇಳ್ತಾರೆ, ಇಲ್ಲ ಯೇಸು ಸ್ವಾಮಿ ಕೆಟ್ಟವನಲ್ಲ, ಒಳ್ಳೆಯವರು ಅಂದಾಗ ನಾವು ಒಳ್ಳೆಯ ರೀತಿಯಲ್ಲಿ ಜೀವನ ಮಾಡಬೇಕು. ಯೇಸು ಸ್ವಾಮಿ ಒಬ್ಬ ಪರಿಶುದ್ಧ ಅಂತ ಹೇಳಿದಾಗ ನಾವು ಪರಿಶುದ್ಧ ಜೀವಿತದಲ್ಲಿ ನಡಿಬೇಕು. ಆಮೇಲೆ ಇವಾಗ ನೋಡಿ, ಈ ಸಿಸ್ಟರು ತನ್ನ ಆಸ್ತಿ ಅಂತಸ್ತು ದುಡ್ಡು ಕಾಸೆಲ್ಲ ಮಾರಾಟ ಮಾಡಿ ಎಲ್ಲ ಮಾಡಿ ಕೆಲಸಕ್ಕೆ ಹೋಗಿ ಎಲ್ಲ ನೋಡಿಕೊಂಡು ಆಗಿ 17 ವರ್ಷ ಆದಮೇಲೆ ಈಗ ಡೈವರ್ಸಿಗೆ ಬರ್ತಾ ಇದ್ದಾರೆ. ಆಮೇಲೆ ಈಗ ಹೇಳಿದೆ ನಾನು, ಆಮೇಲೆ ಡೈವರ್ಸ್ ಏನು ಬೇಡ ಸಿಸ್ಟರ್, ಇವಾಗ ಸ್ವಲ್ಪ ಸಮಾಧಾನ ಏರಿ ಅವ್ರು ಮದುವೆ ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ, ಅವ್ರು ಹೆಂಗಾರ ಇಲ್ಲ, ಆಲ್ರೆಡಿ ಅವ್ರು ಮದುವೆನೂ ಮಾಡ್ಕೊಂಡ್ಬಿಟ್ಟಿದ್ದಾರಂತೆ. ಅದಕ್ಕೆ ಅವರಿಗೆ ಒಂದು ಸರಿಯಾದ ಒಂದು ರೀತಿಯ ಜೀವಿತ ಇವಾಗ ಅವ್ರಿಗೆ ಬೇಕು. ದೇವರ ಥಿಂಕಿಂಗ್ ಲೆವೆಲ್ ಬೇಕು, ದೇವರ ಅಂಡರ್ಸ್ಟ್ಯಾಂಡಿಂಗ್ ಎಲ್ಲರೂ ಹೋಗಬೇಕು, ಆ ಫೇತಲ್ಲಿ ಹೋಗಬೇಕು. ಇವ್ರು ಯಾರಂದರೆ ವಿಶ್ವಾಸಿಗಳೇ, ಅವಿಶ್ವಾಸಿಗಳಲ್ಲ, ವಿಶ್ವಾಸಿಗಳೇ ಇವರು. ಆಮೇಲೆ ಈಗ ಅವರು ಚಾಯ್ಸ್ ಮಾಡಿದ್ದಾರೆ, ದೇವರೇ ನಾನು ಹಿಂಗೆ ಪ್ರೇಯರ್ ಮಾಡಬೇಕು, ಈ ರೀತಿಯೇ ಇರ್ತೀನಿ, ಹಿಂಗೆ ಇರ್ತೀನಿ ಅಂತ. ಇವಾಗ ತುಂಬ ಚೇರ್ಫುಲ್ ಆಗಿದ್ದಾರೆ, ತುಂಬ ಚೆನ್ನಾಗಿ ಹ್ಯಾಪಿಯಾಗಿದ್ದಾರೆ. ಫೋನ್ ಮಾಡ್ತಾರೆ, ಡೈಲಿ ಫೋನ್ ಮಾಡ್ತಾರೆ ಅವರು. ನಾನೇ ಇವಾಗ ಫೋನ್ ಯಾವುದೂ ಎತ್ತುತ್ತಾ ಇಲ್ಲ, ಕಾರಣ ಅಂದರೆ ನಾನು ಸ್ವಲ್ಪ ಕೆಲಸಗಳು ಬ್ಯುಸಿ ಇದೆ, ವಾಕ್ಯಗಳಿದೆಲ್ಲ ಆಶೀರ್ವಾದ. ನೋಡಿ, ಯೋಬನಿಗೆ ಲೈಫ್ ಹೆಂಗಿದೆ, ಆತನ ಸನ್ನಿಧಿ ನೀತಿಯನ್ನು 2ರಷ್ಟು ಕೊಟ್ಟಿದೆ. ಎಲ್ಲ ಕಳ್ಕೊಂಡಿದ್ದ ಆದಮೇಲೆ ದೇವರು 2ರಷ್ಟು ಕೊಟ್ಟರು. ಇವತ್ತು ನಿಮ್ಮನ್ನು ತಂದೆ ತಾಯಿ ಎಲ್ಲ ಕಳ್ಕೊಂಡಿದ್ದೀರಾ, ಹೆಂಡತಿ ಗಂಡ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದೀರಾ, ಮಕ್ಕಳು ಕಳ್ಕೊಂಡ್ಬಿಟ್ಟಿದ್ದೀರಾ, ಆಸ್ತಿ ಕಳ್ಕೊಂಡ್ಬಿಟ್ಟಿದ್ದೀರಾ, ದುಡ್ಡು ಮೋಸ ವಂಚನೆ ಮೋಸ ಹೋಗಿದ್ದೀರಾ, ಏನೇ ಆಗಿದೆಯೋ ಅದಕ್ಕಿಂತ 2ರಷ್ಟು ನಿಮಗೆ ದೇವರು ಕೊಡ್ತಾ ಇದ್ದಾರೆ. ದೇವ್ರ ನಾಮಕ್ಕೆ ಸ್ತೋತ್ರ. ನೀವು ಬೆಳಗ್ಗೆ ಎದ್ದು ಪ್ರಾರ್ಥನೆ ಮಾಡಿದಾಗ ಆ ದಿನ ಎಲ್ಲ ನಿಮ್ಗೇನಾಗಿರುತ್ತೆ, ಬ್ಲೆಸ್ಸಿಂಗ್ ಆಗಿರುತ್ತೆ, ಆಶೀರ್ವದಿಸಲ್ಪಡುವಂಥ ರೀತಿಯಲ್ಲಾಗಿರುತ್ತೆ. ಒಂದೊಳ್ಳೆ ಫುಡ್ಡು ದೇವರು ಆ ಬೆಳಗಿನ ಜಾವದ ವಾಕ್ಯಗಳು, ಆ ಮಾತುಗಳು, ಆ ಪ್ರಾರ್ಥನೆಗಳು, ಆ ಆರಾಧನೆಗಳು ಪ್ರತಿಯೊಂದು ಆಶೀರ್ವಾದಪೂರ್ವ ಆದಂಥ ರೀತಿಯಲ್ಲಿ ನಿಮ್ಮ ಲೈಫ್ ಹೋಗ್ತಾ ಇರುತ್ತೆ. ಅವಾಗಂದರೆ ಪ್ರಾರ್ಥನೆ ಜೀವಿತದಲ್ಲಿ ಇದ್ದಾಗ. ಇವಾಗ ನೋಡಿ, ಯಾರ್ಯಾರೋ ಬೇರೆ ಒಬ್ಬರು ಬಾಣ ಬಿಟ್ಟರು ಅಂತೆ. ಬಾಣ ಅಂದರೆ ಆ ಕೆಟ್ಟಗಳು, ಆ ಸ್ತ್ರೀ ಹಿಂಗೆ ನೋಡ್ಕೊಂಡು ಹಿಂಗೆ ಹೋದರೆ ಹಿಂಗಂದರೆ ಸಾಕು, ಆವಾಗಲೇ ಬಿದ್ದವು. ಆ ರೀತಿ ಬಾಣಗಳು ಬಂದಂಥ ಸೈತಾನ್ಗಳು ಯಾವ ರೀತಿ ಬಂದು ನಿಮ್ಮನ್ನು ಅಟ್ಯಾಕ್ ಮಾಡ್ತಾರೋ, ಒಂದು ಸ್ತ್ರೀ ಆಗಿರ್ಬೋದು, ಒಂದು ಪುರುಷ ಆಗಿರ್ಬೋದು, ಆಗ ನಿಮ್ಗೇನಾಗುತ್ತೆ, ಆ ಬಾಣಗಳಿಂದ, ಕೆಟ್ಟ ಸೈತಾನ್ ಬಾಣಗಳಿಂದ ಆಗ ನಿಮ್ಮ ಕಣ್ಣುಗಳು ಒಂದು ನಿರ್ಣಯ ಮಾಡುತ್ತೆ, ಡಿಸೈಡ್ ಮಾಡುತ್ತೆ, ಚೂಸ್ ಮಾಡುತ್ತೆ. ಇದು ನಾನು ನೋಡೋ ನೋಟ ನಂದಲ್ಲ, ಇದು ನನ್ನ ಲೋಕ ಅಲ್ಲ, ನನ್ನ ಲೋಕನೇ ಬೇರೆ, ನಂದು ಪರಿಶುದ್ಧ ಲೋಕ, ನನ್ನ ಆಲೋಚನೆಯೇ ಪರಿಶುದ್ಧ, ಆತನ ಯೇಸು ಸ್ವಾಮಿ ಗುಣಗಳು ನನ್ನಲ್ಲಿದೆ, ನಾನು ಇದೆಲ್ಲ ಮಾಡೋದಕ್ಕೆ ನಾನಲ್ಲ, ಅದು ನಾನು ದೇವರಲ್ಲಿ ಥಿಂಕಿಂಗ್ ಲೆವೆಲ್, ಅಂಡರ್ಸ್ಟ್ಯಾಂಡಿಂಗ್ ಹೈ ಲೆವೆಲ್
ನೆಕ್ಸ್ಟ್ ಲೆವೆಲಲ್ಲಿರುವಂಥ ಮಗನೂ ನಾನು ಎಂಬುದಾಗಿ ನೀವು ಅವಾಗ ಒಂದು ಏನಾಗುತ್ತೆ, ಒಂದು ವಿಶ್ವಾಸದ ಒಂದು ಫೇತ್, ಒಂದು ಡಿಸೈಡ್, ಒಂದು ನಿರ್ಣಯ ನೀವು ಏನು ಮಾಡ್ತೀರಾ, ತಗೊಳ್ತೀರಾ. ಇದೆಲ್ಲ ತಗೊಂಡ ಅಂಥ ಸಿಚುವೇಷನಲ್ಲಿ ಇದ್ದಾಗ ಆ ಸಂದರ್ಭ ಎಲ್ಲಿ ಹೋಗುತ್ತೆ, ಆ ಸಿಚುವೇಶನ್ ಯಾವುದಕ್ಕೆ ಹೋಲಿಕೆ ಆಗುತ್ತೆ ಅಂದರೆ ಆತನ ರಾಜ್ಯಕ್ಕೆ ಹೋಲಿಕೆ ಆಗುತ್ತೆ. ದೇವರ ನಾಮಕ್ಕೆ ಸ್ತೋತ್ರ. ನೀವು ಯಾವಾಗ ಒಂದು ಒಳ್ಳೆ ಚಾಯ್ಸ್ ಮಾಡ್ತೀರೋ ಆವಾಗ ದೇವರ ಆಶೀರ್ವಾದ ಮೇರೆಗೆ ನಿಮ್ಮ ಜೀವಿತ ನಿಂತಿರುತ್ತೆ. ಇವತ್ತು ಪರಿಶುದ್ಧವಾಗಿ ತಿಳ್ಕೊಬೇಕು, ಪರಿಶುದ್ಧವಾಗಿ ಜೀವನ ಮಾಡಬೇಕು ಅನ್ನೋದಾದರೆ ಆತನ ಒಂದು ಒಳ್ಳೆ ಬಲ ನಿಮ್ಗೆ ಕೊಡ್ತಾನೆ. ಇವತ್ತು ನಿಮಗೆ ಬಲಹೀನತೆಯಲ್ಲಿ ಬಿದ್ದೋಗ್ಬಿಟ್ಟಿದ್ದೀರಾ, ಹೋಲಿ ಸ್ಪಿರಿಟ್ ಕೇಳಿ, ದೇವರು ಆಶೀರ್ವಾದ ಮಾಡ್ತಾರೆ. ಆಮೇಲೆ ಹಲ್ಲೆಲೂಯಾ. ದೇವರು ಹೆಚ್ಚಾಗಿ ನಿಮ್ಮನ್ನು ಆಶೀರ್ವದಿಸ್ತಾರೆ. ಇವತ್ತು ಚರ್ಚಿಗೆ ಹೋಗದೇ ಇರುವಂಥವರು ಮಕ್ಕಳು ಯಾರಾರ ಇದ್ದರೆ ಖಂಡಿತ ಚರ್ಚಿಗೆ ಹೋಗೋದಕ್ಕೆ ಪ್ರಯಾಸ ಪಡಿ. ಚರ್ಚಿಗೆ ಹೋಗಿಲ್ಲ ಅಂದರೆ ಭಾಳ ಕಷ್ಟ ಆಗುತ್ತೆ. ಮುಂದಿನ ದಿನಗಳಲ್ಲಿ ತುಂಬ 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 ಕಷ್ಟಗಳಾಗುತ್ತೆ. ದೇವರ ಆಶೀರ್ವಾದ ಮೇರೆಗೆ ನಿಮ್ಮ ಜೀವಿತ ಏನಾಗಿರಬೇಕು, ದೇವರಿಗಾಗಿ ಮುಡುಪಾಗಿದೆ. ದೇವರು ನಿಮ್ಮನ್ನು ಆಶೀರ್ವದಿಸಿ. ಏನು ದಿವಸ ಯಾವಾಗಲೂ ದೇವರು 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 ಅಂತ ಇರ್ತೀರ. ದೇವರು ಇಲ್ಲ ಆದರೆ ನಿಮ್ಮ ಜೀವಿತ ಶೂನ್ಯ. ಸಿಸ್ಟರ್ ಆ್ಯಂಡ್ ಬ್ರದರ್ಸ್, ಪ್ಲೀಸ್ ಬಿ ಕೇರ್ಫುಲ್ಲಾಗಿ ಇದನ್ನು ನೀವು ಏನು ಮಾಡಬೇಕು, ತಿಳ್ಕೊಳ್ಳೋರಾಗಿರ್ಬೇಕು. ದೇವರ ನಾಮಕ್ಕೆ ಸ್ತೋತ್ರ. 2ನೇ ಪೀಟರು 1 ಮತ್ತು 1ನೇ ಅಧ್ಯಾಯ 5-6 ಓದೋಣ. 2ನೇ ಪೇತ್ರ ಬರೆದ ಪತ್ರಿಕೆಯಲ್ಲಿ 2ನೇ ಪೀಟರು 1-5-6. ಈ ಕಾರಣದಿಂದಲೇ ನೀವು ಪೂರ್ಣ ಆಸಕ್ತಿ ಉಳ್ಳವರಾಗಿ ನಿಮಗಿರುವ ನಂಬಿಕೆ ಸದ್ಗುಣಕ್ಕೆ ಜ್ಞಾನವನ್ನು, ಜ್ಞಾನಕ್ಕೆ ದಮೆಯನ್ನು, ದಮೆಗೆ ತಾಳ್ಮೆಯನ್ನು, ತಾಳ್ಮೆಗೆ ಭಕ್ತಿಗೆ ಸಹೋದರ ಸ್ನೇಹಕ್ಕೆ ಪ್ರೀತಿಯನ್ನು ಕೂಡಿಸಿರಿ. ಇವು ನಿಮ್ಮಲ್ಲಿದ್ದು ಹೆಚ್ಚುತ್ತಾ ಬಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸಂಬಂಧವಾದ ಪರಿಜ್ಞಾನವನ್ನು ಹೊಂದುವ ವಿಷಯದಲ್ಲಿ ನಿಮ್ಮನ್ನು ಆಲಸ್ಯಗಾರರು ನೋಡಿ. ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಬ್ಯೂಟಿಫುಲ್ ಆಗಿದೆ. ನಾನು ಇವೆಲ್ಲ ಹೇಳ್ಕೊಂಡು ಬಂದಲ್ಲ. ಚೂಸ್ ಮಾಡ್ಕೊಳ್ಳಿ, ಒಂದು ಮನೆ ಚೂಸ್ ಮಾಡ್ಕೊಳ್ಳಿ, ಒಂದು ಏರಿಯಾಸ್ ಚೂಸ್ ಮಾಡ್ಕೊಳ್ಳಿ. ದೇವರಲ್ಲಿ ಯಾವ ರೀತಿ ಯಾವ ಟೈಮಲ್ಲಿ ಪ್ರೇಯರ್ ಮಾಡಬೇಕು, ಯಾವ ಟೈಮಲ್ಲಿ ನಾನು ಉಪವಾಸ ಇರಬೇಕು, ಯಾವ ರೀತಿ ನಾನು ಕಾಣಿಕೆ ಕೊಡಬೇಕು, ಯಾವ ರೀತಿ ನನ್ನ ಮಕ್ಕಳು ಬೆಳೆಸಬೇಕು, ಯಾವ ರೀತಿ ನನ್ನ ಬಿಸ್ನೆಸ್ ನಡೆಸಬೇಕು, ಯಾವ ರೀತಿ ನಾನು ಫ್ರೆಂಡ್ಸ್ ಇಟ್ಕೋಬೇಕು, ಯಾವುದು ಚಾನೆಲ್ನ ನೋಡಬೇಕು, ಯಾವ ಚಾನೆಲ್ನ ನೋಡಬಾರ್ದು, ಯಾರನ್ನ ನೋಡಬೇಕು, ಯಾರನ್ನ ಮಾತಾಡಬೇಕು, ಯಾವ ರೀತಿ ನಾನು ಜೀವನ ಮಾಡಬೇಕು ಅಂತ ನೀವೇನು ಮಾಡಬೇಕು, ಪ್ರಾರ್ಥನೆ ಚೂಸ್ ಮಾಡ್ಕೊಳ್ಳಿ. ಆಮೇಲೆ ಆ ಸದ್ಗುಣಗಳೆಲ್ಲ ನಿಮಗೇನಾಗುತ್ತೆ, ಸದ್ಗುಣ ಅಂದರೆ ಇಲ್ಲಿ ಬಂದು ಜ್ಞಾನ, ಒಂದು ಆಸೆ, ಆಕಾಂಕ್ಷೆಗಳು. ದೇವನಾಮಕ್ಕೆ ಸ್ತೋತ್ರ. ಇವತ್ತು ಎಷ್ಟೋ ಜನ ಹೇಳ್ತಾರೆ, ಸಿಸ್ಟರ್ ನನಗೆ ಇಷ್ಟು ವರ್ಷ ಆಗಿದೆ, ನಾನು ಒಂದು ದೇವರು ಪ್ರತಿಯೊಂದೂ ಏನು ಮಾಡಿರ್ತಾರೆ ಗೊತ್ತಾ, ಬ್ಲೆಸ್ಸಿಂಗ್ ಮಾಡಿರ್ತಾರೆ. ಆದರೆ ಇವ್ರು ಏನು ಮಾಡಿಬಿಡ್ತಾರೆ, ಆಗಿರುತ್ತೆ, ಎಲ್ಲ ಆಗಿರುತ್ತೆ, ಇವರು ಬಾಯಿಂದನೇ ಸಾಕ್ಷಿಗಳೆಲ್ಲ ಬಂದಿರುತ್ತೆ, ದೇವರೆಲ್ಲ ಎಷ್ಟೆಷ್ಟೋ ಆಶೀರ್ವಾದ, ಎಷ್ಟೆಷ್ಟೋ ಬ್ಲೆಸ್ಸಿಂಗ್ ಎಲ್ಲ ಮಾಡಿರ್ತಾರೆ. ಆದರೆ ಇವರು ನೋಡೋದು, ಇವ್ರು ಆ್ಯಕ್ಟಿಂಗ್ಗಳಲ್ಲಿ ಮಾಡಿದ್ರೆ ಏನೋ ದೇವರೇ ಮುಟ್ಟೇ ಇಲ್ವೇನೋ, ದೇವರೇನೋ ಆಶೀರ್ವಾದ ಮಾಡೇ ಇಲ್ವೇನೋ ಅನ್ನೋ ರೀತಿಯಲ್ಲಿ ಜೀವನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ಆ ರೀತಿ ಮಾಡಬಾರ್ದು. ದೇವ್ರ ಮಕ್ಕಳಾದಮೇಲೆ, ಅದು ವಿಶ್ವಾಸಿಗಳಾದಮೇಲೆ, ಚಿಕ್ಕದು ದೇವರು ಸಹಾಯ ಮಾಡಿದ್ರು, ಚಿಕ್ಕದು ನಿಮಗೆ ಒಂದು ತಕ್ಷಣ ಆಶೀರ್ವಾದ ಮಾಡಿದ್ರು, ಬ್ಲೆಸ್ಸಿಂಗ್ ಮಾಡಿದ್ರು, ಅದನ್ನು ನೀವು ನೆನೆಸುತ್ತಾ ಮೆಲುಕಾಕಿ ದೇವರಿಗೆ ಸ್ತೋತ್ರ ಹೇಳಿ. ಜ್ಞಾನೋಕ್ತಿಗಳು 9-10, 9ನೇ ಅಧ್ಯಾಯ 10ನೇ ವಚನ. ಅದೇ ಯೆಹೋವನ ಭಯವು ಜ್ಞಾನಕ್ಕೆ ಮೂಲ. ಇದನ್ನು ರಿಪೀಟಾಗಿ ಓದುವಂಥರಾಗಿದೆ. ದೇವನಾಮಕ್ಕೆ ಸ್ತೋತ್ರ. ಇವತ್ತು ತಿಂದ್ಬಿಡ್ತೀವಿ, ಕುಡಿದ್ಬಿಡ್ತೀವಿ, ಮಾಡಿಬಿಡ್ತೀವಿ, ಅಷ್ಟಕ್ಕೆ ಮಾತ್ರ ನಾವು ಸೀಮಿತರಲ್ಲ. ನಮ್ಮ ಬಾಡಿಯಲ್ಲೇ ಇರುವಂಥದ್ದು, ನಮ್ಮ ಬಾಡಿಯಲ್ಲೇ ನೋಡಿ, ತಿಂತೀವಿ, ಕುಡಿತೀವಿ, ಮೋಜು ಮಾಡ್ತೀವಿ, ಕೆಟ್ಟದ್ದು ನೋಡ್ತೀವಿ, ಎಲ್ಲ ಮಾಡ್ತೀವಿ. ಆದರೂ ನಾವು ದೇವ್ರನ್ನ ಏನು ಮಾಡ್ತಾಯಿದ್ದೀವಿ, ನಮ್ಮ ಆತ್ಮದಲ್ಲಿದ್ದಾರೆ, ಪೂರ್ಣ ಹೃದಯದಿಂದ ಪ್ರಾರ್ಥಿಸ್ತಾ ಇದ್ದೀನಿ, ಪೂರ್ಣ ಹೃದಯದಿಂದ ನಾನು ಏನೋ ಆರಾಧನೆ ಮಾಡ್ತಾಯಿದ್ದೀನಿ ಅಂತ. ಆಮೇಲೆ ಆದರೆ ನಿಮ್ಮ ಬಿಗಿನಿಂಗ್ ಲೆವೆಲಲ್ಲೇ ಇದ್ದೀರಾ, ಇನ್ನು ನೆಕ್ಸ್ಟ್ ಲೆವೆಲಿಗೆ ನೀವು ಹೋಗ್ಲಿಕ್ಕೆ ಆಗ್ತಾಯಿಲ್ಲ. ದೇವ್ರ ನಾಮಕ್ಕೆ ಸ್ತೋತ್ರ. ಆಮೇಲೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ದೇವರ ಜ್ಞಾನವನ್ನು ತಗೊಳ್ಳಿ. ಒಂದು ವಿಶ್ವಾಸ ನೋಡಿ, ಇವತ್ತು ಒಂದು ಐಶ್ವರ್ಯ ಇದೆ, ಅದು ಒಂದು ವರ. ಇವತ್ತು ವಾಕ್ಯ ನಿಮ್ಮಲ್ಲಿ ಬೆಳೀತಾ ಇದೆ, ವಾಕ್ಯ ಬರ್ತಾ ಇದೆ, ವಾಕ್ಯ ಇದೆ ಅನ್ನೋದಾದರೆ ಅದು ಒಂದು ಬ್ಲೆಸ್ಸಿಂಗ್, ಅದು ಒಂದು ಲೆವೆಲ್. ಒಂದು ಒಳ್ಳೆ ಗುಣ ಇದೆ, ಅದು ಒಂದು ಒಳ್ಳೆ ಗುಡ್ ಲೆವೆಲ್ಗೆ ಹೋಗ್ತಾ ಇದ್ದೀರಾ. ಒಂದು ಒಳ್ಳೆ ವಿಸ್ಡಮ್, ಯಾವುದೇ ಒಂದು ಒಳ್ಳೇದು ಮಾಡಬೇಕು, ಒಳ್ಳೆ ದೇವರಾಜ್ಯಕ್ಕೆ ಏನಾರು ಒಂದು ಮಾಡಬೇಕು ಅನ್ನೋದಾದ್ರೂ ಅದನ್ನು ಒಂದು ಹೈ ಲೆವೆಲ್ ಥಿಂಕಿಂಗ್, ಅದು ಅಂಡರ್ಸ್ಟ್ಯಾಂಡಿಂಗ್ ಹೋಗ್ತಾ ಇದ್ದೀರಾ ಅಂತ. ಆಮೇಲೆ
ವರಗಳು, ಯಾರಿಗಾರ ಸಹಾಯ ಮಾಡೋದು, ಪರಿಶುದ್ಧವಾದಂಥ ರೀತಿಯಲ್ಲಿ ಜೀವನ ಮಾಡುವಂಥದ್ದು, ಈ ರೀತಿ ಎಲ್ಲ ಇದ್ದಾಗ ನಿಮಗೆ ಐಶ್ವರ್ಯಕ್ಕಿಂತ ಐಶ್ವರ್ಯ. ಇವತ್ತು ಹೇಳ್ತಾರೆ ಬ್ರಾಹ್ಮಣ ಸಂತತಿ ಮಕ್ಕಳು. ಸರಿ, ವೆರಿ ಗುಡ್, ವೆಲ್. ಆ ಮಕ್ಕಳ ಥರ ಇದ್ದೀರಾ ನೀವು? ಇವತ್ತು ನಾನು ಐಶ್ವರ್ಯ ಇರಬೇಕು, ನಾನು ತುಂಬ ಪಾಪ್ಯುಲರ್ ಆಗಬೇಕು, ನಾನು ಪ್ರೆಸ್ಟೀಜ್ ಇಂಪಾರ್ಟೆಂಟ್ ಆಗಬೇಕು, ನಾನು ಎಲ್ಲರನ್ನೂ ಗುರುತಿಸ್ಬೇಕು. ಸರಿ, ಗುರುತಿಸ್ತಾರೆ, ವೆರಿ ಗುಡ್, ಫೈಂಡ್ ಔಟ್ ಮಾಡಲಿ. ಈ ರೀತಿ ಎಲ್ಲ ಇದೆಯಾ ನೀವು? ನೋಡಿ, ಕೇಂದ್ರೀಕರಣ ಅಂದರೆ ನೀವು ಫೋಕಸ್ ಆಗಿದ್ದೀರಾ, ಕೇಂದ್ರ ಬಿಂದು ಆಗಿದ್ದೀರಾ ದೇವರಲ್ಲಿ. ನೋಡಿದ ತಕ್ಷಣ ನನ್ನ ಮಗು ಹೀಗೇನೆ ಅಂತ ಆ ರೀತಿ ಗುರುತಿಸ್ಕೊಳ್ತಾ ಇದ್ದೀರಾ ದೇವ್ರ ಹತ್ರ. ಇಲ್ಲ ಸಿಸ್ಟರ್, 3 ತಿಂಗಳು ಚೆನ್ನಾಗಿರ್ತೇನೆ, 4ನೇ ತಿಂಗಳಿಗೆ ಮತ್ತೆ ಲೋಕದ ರೀತಿಯಲ್ಲಿ ಇರ್ತೇನೆ, ಮತ್ತೆ ಸ್ವಲ್ಪ ಫ್ರೆಂಡ್ ಜೊತೆಲ್ಲ ಹಂಗೆ ಸ್ಮೋಕ್ ಮಾಡ್ತೀನಿ, ಸ್ವಲ್ಪ ಡ್ರಿಂಕ್ಸ್ ಮಾಡ್ತೀನಿ, ಆಮೇಲೆ ದೇವರು ಹೇಳಿದಾರಲ್ಲ, 7 ಸಲ ಎದ್ದು ಬಿದ್ದರೂ ನೀತಿವಂತರನ್ನ ಮತ್ತೆ ಎಬ್ಬರಿಸ್ತೀನಿ ಅಂತ. ಆ ಮಹಿಮೆ ಬರಲ್ಲ ಮತ್ತೆ. ಆಮೇಲೆ ಎಕ್ಸ್ಕ್ಯೂಸ್ ಇದೆ, ಸಾರಿ ಇದೆ, ಇಲ್ಲ ಅಂದಿಲ್ಲ. ತಿಳಿದು ಮಾಡುವಂಥ ಕೇಂದ್ರೀಕರಿಸಿದಂಥ ಬಿಂದುನೇ ಇಲ್ಲ ಅಂದಾಗ ನಿಮಗೆ ಎಲ್ಲಿ ಬ್ಲೆಸ್ಸಿಂಗ್ ಆಗುತ್ತೆ? ಎಲ್ಲಿ ಐಶ್ವರ್ಯವಾಗಿ ನೀವು ಇರ್ತೀರಾ? ದೇವರ ನಾಮಕ್ಕೆ ಸ್ತೋತ್ರ. ಇವತ್ತು ಅಬ್ರಾಮನು ಫಸ್ಟು ಅಬ್ರಾಮನು ಭಯಪಟ್ಟ ಎಲ್ಲಿ ಅಂದರೆ ಜೆನೆಸಿಸ್ 12:12 ಆತನು ಭಯಪಟ್ಟಿದ್ದು. ಅವ್ರ ಹೆಂಡತಿಗೆ ತಂಗಿ ಅಂತ ಹೇಳಿದ್ದು ಅದು ಬೇರೆ ಹೇಳ್ತೀನಿ. ಅದಕ್ಕೆ ನೀವು ಪವರ್ಫುಲ್ಲಾಗಿ ಒಂದು ಪ್ರಾರ್ಥನೆ ಜೀವಿತದಲ್ಲಿ ನೀವಿರುವಂಥರಾಗಿರ್ಬೇಕು. ದೇವರ ನಾಮಕ್ಕೆ ಸ್ತೋತ್ರ. ಒಬೇದನ ಅದನ್ನು ಕೂಡ ನಾನು ನಿಮಗೆ ಒಬೇದ ಬರೆದ ಪತ್ರಿಕೆಯಲ್ಲಿ ಓದುವಂಥರಾಗಿರೋಣ. ಇಲ್ಲೂ ಕೂಡ ದೇವರ ಆಶೀರ್ವಾದ ಕಾಣ್ತದೆ. ದೇವರ ನಾಮಕ್ಕೆ ಸ್ತೋತ್ರ. ಒಬೇದ 1:8. ಒಬೇದಲ್ಲಿ 1:8 ಏನು ಹೇಳುತ್ತೆ? ಯೆಹೋವನು ಇಂತೆನ್ನುತ್ತಾನೆ, ಆ ದಿನದಲ್ಲಿ ನಾನು ಎದೋಮಿನೊಳಗಿಂದ ಜ್ಞಾನಿಗಳ ಅಳಿಸದೆ ಬಿಟ್ಟೆನೋ, ಏಸಾವಿನ ಪರ್ವತಗಳಿಂದ ವಿವೇಕ ಕಿತ್ತು ಹಾಕದೆ ಇದ್ದೇನೋ. ಆಮೇಲೆ ತೆಹಮೇನ್ ನಿನ್ನ ಶೂರನ ಧೈರ್ಯಗೆಟ್ಟು ಎಲ್ಲ ಅಂತರಾಗಿ ಏಸಾವಿನ ಪರ್ವತದೊಳಗಿಂದ ನಿರ್ಮೂಲರಾಗುವರು. ನೀನು ನಿನ್ನ ತಮ್ಮನಾದ ಯಾಕೋಬನಿಗೆ ಮಾಡಿದ ಹಿಂಸೆಯು ನಿಮಿತ್ತ ಅವಮಾನವನ್ನು ನಿನ್ನನ್ನು ಕಾಯುವುದು, ನಿತ್ಯ ನಾಶಕ್ಕೆ ಕೇಡಾಗುವುದು. ನೋಡಿ, ಇವಾಗ ಈ ಒಬೇದರಲ್ಲಿ ಆತನು ಮಾಡಿರುವಂಥ ಎಲ್ಲ ಕೂಡ ಅವ್ರೇನೇನು ಮಾಡಿದ ಅವ್ರವ್ರಿಗೆ ಅದು ಮೀಸಲಾಗಿರುತ್ತೆ. ಆಮೇಲೆ ಅದಕ್ಕೆ ಯಾವಾಗಲೂ ಕೂಡ ಈಗ ಡಿಗ್ರಿ ಮಾಡ್ತಾರೆ. ಕಾಲೇಜ್ ಕಂಪ್ಲೀಟ್ ಆದಮೇಲೆ ಡಿಗ್ರಿ ಆದಮೇಲೆ ಒಂದು ಜಾಬ್ಗೆ ಟ್ರೈ ಮಾಡ್ತಾರೆ. ನೆಕ್ಸ್ಟ್ ಅವ್ರು ಮಾಡೋದೇ ನೆಕ್ಸ್ಟ್ ಜಾಬ್ ಮಾಡ್ತಾರೆ. ಜಾಬ್ ಮಾಡಿದಾಗ ನೀನು ಡಿಗ್ರಿ ಸರ್ಟಿಫಿಕೇಟ್ ತೊಗೊಂಬಂದಿದ್ಯಾ, ಬಾಪ ಮಾಡ್ತೀನಿ ಕೊಡ್ತೀನಿ ಅಂತ ಯಾರು ಹೇಳ. ನಿಮಗೆ ಎಕ್ಸ್ಪೀರಿಯೆನ್ಸ್ ಕೇಳ್ತಾರೆ. ಎಕ್ಸ್ಪೀರಿಯೆನ್ಸ್ ಇವ್ರು ಹೇಳ್ತಾರೆ, ಅಯ್ಯೋ ಇವಾಗ ತಾನೇ ಕಾಲೇಜ್ ಮುಗ್ದಿದೆ, ನನಗೆಲ್ಲಿ ಎಕ್ಸ್ಪೀರಿಯೆನ್ಸ್ ಇದೆ, ನೀವು ಕೊಟ್ಟರೆ ತಾನೇ ನನಗೆ ಎಕ್ಸ್ಪೀರಿಯೆನ್ಸ್ ಆಗೋದು ಅಂತ. ಈಗ ನೀವು ಬಿಗಿನಿಂಗ್ ಲೆವೆಲಲ್ಲಿ ಬಂದಾದಮೇಲೆ ಆಶೀರ್ವಾದ ತೊಗೊಂಡಾಗ ಎಲ್ಲ ಗೊತ್ತಿದೆ. ನೆಕ್ಸ್ಟ್ ಲೆವೆಲಿಗೆ ನೀವು ಎಕ್ಸ್ಪೀರಿಯೆನ್ಸ್ ಆಗಲಿಕ್ಕೆ ಯಾವಾಗ ಹೋಗ್ತೀರಾ? ಕ್ವಶನ್ ಮಾರ್ಕ್. ಯಾವಾಗ ಒಂದು ಡಿಸೈಡ್ ಮಾಡ್ತೀರಾ? ಯಾವಾಗ ಒಂದು ಒಳ್ಳೆ ಚಾಯ್ಸ್ ಮಾಡ್ತೀರಾ? ಯಾವಾಗ ನೀವು ಒಂದು ಆ ಸೈತಾನಿಗೆ ಅಡಿಪಾಯಿಯಿಂದ ಅವನಲ್ಲಿರುವಂಥ ಎಲ್ಲ ಒಂದು ಬಂಧನದಲ್ಲಿ ಇಟ್ಕೊಂಡಿದ್ದಾನಲ್ಲ ಎಲ್ಲ ಅದರಿಂದ ಬಿಡಿಸ್ಕೊಂಬರೋದು ಯಾವಾಗ ನೀವು ಜಯಿಸುವುದಾಗ? ಇವಾಗ 4 ಗಂಟೆ ಪ್ರೇಯರ್ಗೆ ಬನ್ನಿ ಅಂದಿದ ತಕ್ಷಣ ಬೆಳಗ್ಗೆ 5 o'clockಗೆ ಎದ್ದೇಳಿ ಪ್ರೇಯರ್ ಮಾಡಿ ಉಪವಾಸ ಪ್ರಾರ್ಥನೆ ತಗೊಳ್ಳಿ ಅಂತ ಹೇಳಿದ್ರೇ ನೀವೆಲ್ಲ ಏನು ಮಾಡ್ತೀರ? ಆಗಲ್ಲ ಸಿಸ್ಟರ್, ಡ್ಯೂಟಿಗೆ ಹೋಗ್ಬೇಕು. ಇಲ್ಲ ಸಿಸ್ಟರ್, ಮನೇಲಿ ನಮ್ಮ ಫಾದರ್ ಬಿಡೋದಿಲ್ಲ, ಜಗಳ ಮಾಡಿಬಿಡ್ತಾರೆ. ಪ್ರೇಯರ್ ಮಾಡಿದ್ರೆ ಅವರು ಜಗಳ ಮಾಡ್ತಾರೋ ಇಲ್ವೋ, ನಿಮ್ಮ ಬಿಗಿನಿಂಗ್ ಲೆವೆಲ್ ಇದೆಯಲ್ಲ, ಇನ್ನು ನನಗೆ ಐ ಲೆವೆಲ್ಗೆ ಹೋಗ್ಬೇಕು ಅನ್ನೋದು ನೀವು ಯೋಚನೆ ಮಾಡಬೇಕು. ಅವರಲ್ಲ ನಿಮಗೆ ಬಂದು ಯೋಚನೆ ಮಾಡೋದು, ನೀವು ಚಾಯ್ಸ್ ಮಾಡಬೇಕು. ಆಮೇಲೆ ಇವತ್ತು ಆ ಥರ ಪ್ರಾಬ್ಲಮಲ್ಲಿ ಆ ಥರ ಥಿಂಕಿಂಗ್ ಲೆವೆಲಲ್ಲಿ ಇರೋರು ಕ್ಲೀನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ನಿಮ್ಮ ವಿವೇಕವು ತಿಳುವಳಿಕೆಯು ಇನ್ನು ಸೈತಾನಿಗೆ ಒಳಪಟ್ಟಂಥ ಕಾರ್ಯಕ್ಕೆ ನೀವು ಅಡಿಪಾಯಿಗಳಾಗಿದ್ದೀರ. ಅದರಿಂದ ರಿಮೂವ್ ಮಾಡ್ಕೊಬರ್ಬೇಕನ್ನೋದಾದರೆ ನೀವು ಹೆಚ್ಚಾಗಿ ಪ್ರಾರ್ಥನೆ ಸಮಯಗಳು ಕೊಡಬೇಕು, ಉಪವಾಸ ಪ್ರಾರ್ಥನೆಗಳು ತಗೋಬೇಕು, ಬೈಬಲ್ ಚೆನ್ನಾಗಿ ಓದಬೇಕು, ಚರ್ಚ್ಗಳಿಗೆ ಚೆನ್ನಾಗಿ ಹೋಗಬೇಕು, ಚರ್ಚಲ್ಲಿ ಕೊಡುವಂಥ ವಾಕ್ಯಗಳು ಕೇಳಬೇಕು, ಚರ್ಚಿಗೆ ಒಂದು ಮರ್ಯಾದೆ ಕೊಡಬೇಕು, ಪಾಸ್ಟ್ರ್ ಫ್ಯಾಮಿಲಿಗೆ ಒಂದು ಘನತೆ ಮಾನವನ್ನು ಏನು ಕೊಡಬೇಕು ಅದು ಕೊಡುವಂಥರಾಗಿರಬೇಕು.
ಅವ್ರ ಬಗ್ಗೆ ಇವ್ರ ಬಗ್ಗೆ ಚಾಡಿ ಹೇಳೋದು ಅವೆಲ್ಲ ಬಿಟ್ಬಿಡ್ಬೇಕು. ಅವ್ರು ಹಿಂಗೆ ಗಾಸಿಪ್ ಮಾಡೋದು, ಅವ್ರು ಹಿಂಗಂದ್ರೆ ಇವ್ರಂತ, ಅವ್ರು ಏನೇ ಆಗಿರಲಿ ಅವೆಲ್ಲ ಥಿಂಕಿಂಗ್ ಲೆವೆಲ್ ತೆಗೆದಾಕ್ಬಿಡಿ. ನೋಡ್ಕೊಳ್ಳೋದು ಏಸಪ್ಪ, ಪ್ರತಿಯೊಂದು ಏಸಪ್ಪ ನೋಡ್ಕೊಳ್ತಾರೆ. ಹೋಲಿ ಸ್ಪಿರಿಟ್ ಬಗ್ಗೆ ಚೆನ್ನಾಗಿ ತಿಳ್ಕೊಬೇಕು, ಪ್ರಾರ್ಥನೆಯಲ್ಲಿ ಇರಬೇಕು. ನೀವು ಕೂಡ ಸ್ಟ್ಯಾಂಡರ್ಡಾಗಿ ನಿಂತ್ಕೋಬೇಕು. ಒಳ್ಳೆ ಒಳ್ಳೆ ಏರಿಯಾಗಳು ಬೇಕು, ಒಳ್ಳೆ ಒಳ್ಳೆ ಮನೆಗಳು ಬೇಕು, ಒಳ್ಳೆ ಒಳ್ಳೆ ಜೀವಿತ ಬೇಕು ಅಂತ ಎಲ್ಲ ಚಾಯ್ಸ್ ಮಾಡೋಕ್ಕೆ ಹೋಗ್ಬೇಡಿ. ಒಂದು ಒಳ್ಳೆ ಹುಡುಗಿ ಇದ್ದಾಳೆ, ಚೆನ್ನಾಗಿದ್ದಾಳೆ, ಒಂದು ಹುಡುಗ ಚೆನ್ನಾಗಿದ್ದಾನೆ, ಅಲ್ಲಿ ಮದುವೆ ಮಾಡ್ಕೋಬೇಕು, ಇವ್ರು ಮದುವೆ ಮಾಡ್ಕೋಬೇಕು, ಅವ್ರು ಒಳ್ಳೆ ಆಸ್ತಿ ಮಾಡಿದ್ದಾರೆ, ಇವರು ಆಸ್ತಿ ಮಾಡಿದ್ದಾರೆ, ಅವೆಲ್ಲ ಬೇಡ. ಫಸ್ಟು ನೀವು ದೇವ್ರಿಗೆ ಸಮಯ ಕೊಡಿ, ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ನಿಮ್ಮ ದೇವ್ರ ಕೈಯಲ್ಲಿ ಒಪ್ಪಿಸ್ಕೊಡಿ, ನನ್ನ ಜೀವಿತ ಹೆಂಗಿರಬೇಕು, ನಾನೊಂದು ಮದುವೆ ಮಾಡ್ಕೋಬೇಕು, ಆ ಹುಡುಗಿನ ನೋಡ್ಕೋಬೇಕು, ನನ್ನ ತಂದೆ ತಾಯಿ ನೋಡ್ಕೋಬೇಕು, ಆ ರೀತಿ ಒಂದು ಯೋಚನೆ ಮಾಡಿ. ದೇವನಾಮಕ್ಕೆ ಸ್ತೋತ್ರ. ಕೆಲವೊಂದು ಮನಸ್ಸುಗಳಲ್ಲಿ ಇರುವಂಥ ಮಾತು ಓಪನಾಗಿ ಮಾತನಾಡ್ತಾ ಇದ್ದಾರೆ. ದೇವರಲ್ಲಿ ಇದ್ದುಕೊಂಡೇ ತಿಳ್ಕೊಂಡೇ ಇವರೆಲ್ಲ ಈ ರೀತಿ ಮಾತನಾಡ್ತಾ ಇದ್ದಾರೆ ಅಂದರೆ ಅವರಿನ್ನ ಬಿಗಿನಿಂಗ್ ಲೆವೆಲಲ್ಲೇ ಇದ್ರೂ ಕೂಡ ಅವರು ಸೈತನಿಗೆ ಜೀವಿತ ಒಳಪಟ್ಟಂಥ ಮಕ್ಕಳಾಗಿರ್ತಾರೆ. ದೇವನಾಮಕ್ಕೆ ಸ್ತೋತ್ರ. ಅದಕ್ಕೆ ಯಾವಾಗಲೂ ಹೇಳೋದು, ನಾವು ಒಬ್ಬರ ಹತ್ರ ಮಾತಾಡಬೇಕಾದ್ರೆ ಯಾವ ರೀತಿ ಮಾತಾಡಬೇಕೋ ಆ ರೀತಿ ಮಾತಾಡಬೇಕು. ಮಾತಾಡೋಕ್ಕೆ ಇಷ್ಟಪಡಲಿಲ್ಲ ಅವರು, ಖಂಡಿತ ಮಾತಾಡೋಕ್ಕೆ ಹೋಗಬೇಡಿ. ದೇವರ ಜ್ಞಾನವನ್ನು ತೊಗೊಳ್ಳಿ. ದೇವರು ಯಾರ ಜೊತೆಲಿ ಇರಬೇಕು, ಯಾರ ಜೊತೆಲಿ ಇರಬಾರ್ದು, ನೀವು ಎಲ್ಲಿ ವಾಸ ಮಾಡಬೇಕು, ಎಲ್ಲಿ ಇರಬೇಕು, ಎಲ್ಲಿ ಕುಡಿಬೇಕು, ಎಲ್ಲಿ ಮನ್ಕೋಬೇಕು, ಎಲ್ಲಿ ನೀವು ಕೆಲಸಕ್ಕೆ ಹೋಗಬೇಕು, ಎಷ್ಟು ಸ್ಯಾಲ್ರಿ ತೊಗೋಬೇಕು, ಎಷ್ಟು ನಿಮಗೆ ಮಕ್ಕಳು ಕೊಡಬೇಕು, ಎಷ್ಟು ಕೊಡಬಾರ್ದು, ಎಷ್ಟು ವರ್ಷ ನೀವು ಲೋಕದಲ್ಲಿ ಬದುಕಬೇಕು, ಎಷ್ಟು ವರ್ಷ ನಿಮಗೆ ಅಲ್ಲಿಂದ ನಾನು ಪರಲೋಕಕ್ಕೆ ಕರ್ಕೋಬೇಕು, ಪ್ರತಿ ಒಂದೂ ಕೂಡ ದೇವರಿಗೆ ಗೊತ್ತಿದೆ. ಎಕ್ಸಾಂಪಲಾಗಿ ನಾನೀಗ ಒಂದು ತೋರಿಸ್ತೇನೆ. ಇವಾಗ ನಾನೊಂದು ಬಾಟಲ್ ತಂದಿದ್ದೀನಿ. ಬಾಟಲಲ್ಲಿ ವಾಟರ್ ಇದೆ ಅಂತ ನಿಮಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಕೆಲವು ಬಾಟಲ್ ತೋರಿಸ್ಬಿಟ್ರೆ ಸಾಕಾಗಲ್ಲ. ನಾನು ವಾಟ್ರನ್ನೂ ತೋರಿಸ್ತೇನೆ. ದೇವರ ನಾಮಕ್ಕೆ ಸ್ತೋತ್ರ. ಯಾಕಂದರೆ ಅದು ಟ್ರೂ ಆಗಿ ಇದು ಮಾಡಬೇಕು. ಇಲ್ಲಿ ವಾಟ್ರ್ ಇದೆ, ಏನಿದೆ, ವಾಟರ್ ಇದೆ. ಇದು ನಾನು ಕುಡಿಯೋದು ಬಿಡೋದು, ನನಗೆ ನೀರು ತಂದಿದ ತಕ್ಷಣ ನಾನು ಕುಡಿಬೇಕು ಅನ್ನೋದು ಏನಾಗಿದೆ, ನಾನು ಚಾಯ್ಸ್ ಮಾಡಬೇಕು. ನನಗೆ ಬಾಯಾರಿಕೆ ಆಗಬೇಕು, ಆ ನೀರು ನಾನು ಕುಡಿಬೇಕು. ಇವಾಗ ನೀವು ದೇವರ ಸನ್ನಿಧಿಯಲ್ಲಿ ಬಂದಿದ್ದೀರಾ, ದೇವರಲ್ಲಿ ನಾನು ಚೆನ್ನಾಗಿರಬೇಕು, ನನ್ನ ಲೈಫು ನಾನು ಸಾಕ್ಷಿಯಾಗಿರಬೇಕು, ಹೋಲಿಯಾಗಿರಬೇಕು, ದೇವರ ರೀತಿಯ ಜೀವಿತ ನಾನು ಮಾಡಬೇಕು ಅನ್ನೋದು ನಿಮ್ಮ ಕೈಯಲ್ಲಿದೆ. ದೇವರ ನಾಮ. ನಾನು ಹಿಂಸೆಯಿಂದ ಸಿಸ್ಟರ್ ತೊಗೊಳ್ಳಿ ಬ್ರದರ್, ನಾನು ನೀರು ತಂದಿದ್ದೀನಿ, ಕುಡೀರಿ ಅನ್ನೋಕ್ಕಾಗತ್ತಾ? ನನಗೆ ಕುಡಿಬೇಕು ಅನಿಸ್ತಾ ಇಲ್ಲ ಸಿಸ್ಟರ್ ಅಂದಾಗ ಅವಾಗ ಏನಾಗುತ್ತೆ, ನನಗೆ ಏನೋ ಹೋಗಲಿ, ಇವ್ರಿಗೆ ನೀರು ಕೊಟ್ಟರೆ ಕುಡೀಲಿ ಅಂತ ನಾನು ಕೊಟ್ಟರೆ ಇವ್ರು ಬೇಡ ಅಂತ ಇದ್ದಾರಲ್ಲ. ನಿಮಗೆ ಯಾವಾಗ ದಾಹ ಆಗುತ್ತಾ ಆ ದಾಹನ ನೀವೇನು ಮಾಡ್ತೀರಾ, ತೀರಿಸ್ಕೊಳ್ತೀರ ಅಲ್ವಾ? ಆ ನೀರು ಸಂಪೂರ್ಣವಾಗಿ ತೀರಿಸ್ಕೊಳ್ತೀರ. ಆಗ ನಿಮ್ಗೆ ದೇವರಲ್ಲಿ ದಾಹ ಬರಬೇಕು. ನಾನು ಬಿಗಿನಿಂಗ್ ಲೆವೆಲಲ್ಲೇ ಇರಬಾರ್ದು ಸ್ವಾಮಿ, ನಾನು ಇನ್ನೂ ಹೆಚ್ಚೆಚ್ಚು ಲೆವೆಲಲ್ಲಿ ಬರಬೇಕು ನಿನ್ನಲ್ಲಿ. ಆ ದಾಹ ನಿಮ್ಗೆ ಯಾವಾಗ ಬರುತ್ತೋ ಆವಾಗ ನೋಡಿ ಐಶ್ವರ್ಯ ಇರ್ತೀರ, ಕಾರ್ ಇರುತ್ತೆ, ಮನೆ ಇರುತ್ತೆ, ಒಳ್ಳೆ ಕೆಲಸ, ನಿಮ್ಗೆ ಯಾರ್ಯಾರು ಪ್ರಾಬ್ಲಮ್ ಕೊಡ್ತಾರೋ ಅವರೆಲ್ಲ ಕೂಡ ನಿಮ್ಮ ಮುಂದೆ ಬಂದು ಹೆಂಗಿರ್ತಾರೆ ಅಂದರೆ ಕಾಲು ಕೆಳಗೆ ರೀತಿಯಲ್ಲಿರೋ ರೀತಿ ದೇವ್ರು ನಿಮ್ಮನ್ನು ಮಾಡ್ತಾರೆ. ಯಾವ ಸೈತನೂ ಕೂಡ ನಿಮ್ಮನ್ನು ಮುಟ್ಟುವ ಅಧಿಕಾರನೂ ಕೂಡ ಅದು ಬರಲ್ಲ. ನಿಮ್ಗೆ ಗೊತ್ತಾಗ್ಬಿಡುತ್ತೆ ಇಂಥವ್ರು ಹಿಂಗೆ ಅಂತ ನಿಮಗೆ ದೇವ್ರು ತಿಳಿಯಪಡಿಸ್ಬಿಡ್ತಾರೆ ದೇವರ ನಾಮಕ್ಕೆ. ಆ ಥರ ಒಂದು ಥಿಂಕಿಂಗ್ ಲೆವೆಲ್ ಬ್ಲೆಸ್ಸಿಂಗ್ ಹೋಗಿ, ಆ ಥಿಂಕಿಂಗ್ ಲೆವೆಲ್ ವಿಸ್ಡಮ್ ನಾಲೆಜ್ ತೊಗೊಳ್ಳಿ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ದೇವರ ನಾಮಕ್ಕೆ ಸ್ತೋತ್ರ. ಪ್ರೈಸ್ ಲಾರ್ಡ್. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪ್ರೀತಿ ಸ್ವರೂಪನಾಗಿರುವ ತಂದೆ ಆದ ದೇವರೇ, ಮಕ್ಕಳನ್ನು ಆಶೀರ್ವದಿಸು ಕರ್ತನೇ. ಈ ವಾಕ್ಯವನ್ನು ಕೊಟ್ಟಂಥ ಈ ವಾಕ್ಯ ಸಮಯಕ್ಕಾಗಿ ಸ್ತೋತ್ರ. ಈ ವಾಕ್ಯ ಯಾರೇ ನೋಡ್ತಾರೆ ಪ್ರತಿಯೊಬ್ಬರು ಮಕ್ಕಳ ಜೊತೆ ನೀನು ಮಾತನಾಡು. ಯು ಬ್ಲೆಸ್, ಯು ಟಚ್ ಜೀಸಸ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿದ್ದೇನೆ ತಂದೆ, ಆಮೇಲೆ ನನಗೆ ಫುಲ್ಲು ಈ ಕೈಯೆಲ್ಲ ಫುಲ್ಲು ನನಗೆ ಬೆಂಕಿ ಅಭಿಷೇಕ ಆಗ್ತಾಯಿದೆ. ದೇವನಾಮಕ್ಕೆ ಸ್ತೋತ್ರ. ಯಾರ್ಯಾರಿಗೆ ಈ ಯೂಟ್ಯೂಬ್ ಚಾನಲ್ಲು ನಿಮಗೆ ಇಷ್ಟ ಆಗಿದೆಯೋ, ನಿಮಗೆ ಟಚ್ ಆಗಿದರೆ ಬೇರೆಯವ್ರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಯಾರಿಗಾದ್ರೂ ಪ್ರೇಯರ್ ರಿಕ್ವೆಸ್ಟ್ ಇದ್ದರೆ ಖಂಡಿತ ಪ್ರೇಯರ್ ರಿಕ್ವೆಸ್ಟ್ಗಳು ಕಳಿಸಿ. ಕಾಣಿಕೆ ಹಾಕೋರು ಖಂಡಿತ ಹೃದಯಪೂರ್ವಕವಾಗಿ ಕಾಣಿಕೆ ಕೊಡಿ. ಇಲ್ಲಾದರೆ ನಿಮ್ಮ ಚಾಯ್ಸ್ ಅದು. ನೆಕ್ಸ್ಟು 40 days ಫಾಸ್ಟಿಂಗಲ್ಲಿ ಇರೋದ್ರಿಂದ ದಯವಿಟ್ಟು ನಮಗೋಸ್ಕರ ಪ್ರಾರ್ಥನೆ ಮಾಡಿ. ಮತ್ತು ಮಿನಿಸ್ಟ್ರಿ ಓಪನ್ ಮಾಡಲಿಕ್ಕೆ ಪ್ರೇಯರ್ ಮಾಡಿ. ಪ್ರತಿಯೊಂದೊಂದು ಅಮೌಂಟಿಗೂ ಆ ಮಿನಿಸ್ಟ್ರಿಗೆ ಬೇಕಾಗಿದ್ದಂಥ ಥಿಂಗ್ಸ್ಗಳು, ಓನರ್ಸು, ಯಾವ ಏರಿಯಾದಲ್ಲಿ ಮಾಡಬೇಕು, ಏನು ಸಿಟಿ ಏರಿಯಾದ ಎಲ್ಲದಕ್ಕೂ ಕೂಡ ಪ್ರಾರ್ಥನೆ ಮಾಡಿ. ಮತ್ತು ನನಗೋಸ್ಕರ ಪ್ರಾರ್ಥನೆ ಮಾಡಿ. ಎಷ್ಟೋ ಜನ ಉಪವಾಸ ಪ್ರಾರ್ಥನೆ 40 ದಿನದಲ್ಲಿ ಪಾಲ್ಗೊಂಡಿದ್ದಾರೆ. ಆ ಮಕ್ಕಳಿಗೆಲ್ಲರಿಗೂ ನೀವು ಪ್ರಾರ್ಥನೆ ಮಾಡಿ. ಮತ್ತು ನಿಮ್ಮ ಪ್ರೇಯರ್ ರಿಕ್ವೆಸ್ಟ್ಗಳಿಗೆಲ್ಲ ನಾನು ಪ್ರಾರ್ಥಿಸ್ತಾ ಇದ್ದೀನಿ. ಮತ್ತು ಹೊಸಬ್ರು ಯಾರು ಇದಕ್ಕೆ ಜಾಯ್ನ್ ಆಗಿ ನೋಡುವವರಾಗಿದ್ದರೆ ಅವ್ರನ್ನೂ ಕೂಡ ನಾನು ವೆಲ್ಕಮ್ ಮಾಡ್ತಾಯಿದ್ದೀನಿ. ದಯವಿಟ್ಟು
ಪ್ರೇಯರ್ ರಿಕ್ವೆಸ್ಟ್ ಇದ್ದರೆ ಖಂಡಿತ ಪ್ರೇಯರ್ ರಿಕ್ವೆಸ್ಟು ಕಳಿಸಿ. ದೇವರ ವಾಕ್ಯದಲ್ಲಿ ತುಂಬ ಕೇರ್ಫುಲ್ಲಾಗಿ ಜೀವಿತ ತಗೊಳ್ಳಿ. ಯಾಕಂದರೆ ದೇವರು ಬರುವ ದಿನಗಳು ಹತ್ರ ಆಯಿತು. ವಾಕ್ಯಗಳು ಈ ರೀತಿ ಎಲ್ಲ ಬಿಡೋದಕ್ಕೆ ಕೆಲವರು ಸ್ವಲ್ಪ ದಿನಗಳು ಬರುತ್ತೆ, ತಾರತಮ್ಯಗಳಾಗುತ್ತೆ ದೇವ್ರ ವಾಕ್ಯಗಳಲ್ಲೆಲ್ಲ. ಆದರೆ ದಯವಿಟ್ಟು ದೇವರ ಆತ್ಮದಲ್ಲಿ ಭರಿತದಿಂದ ತುಂಬಿರೋರು ಖಂಡಿತವಾಗಿ ಬೇರೆಯವ್ರಿಗೆ ಶೇರ್ ಮಾಡಿ. ಅದನ್ನು ಕೂಡ ಒಂದು ಒಳ್ಳೆಯ ಸಾಕ್ಷಿಗಳಾಗಿರುತ್ತೆ. ಯಾರಾದರೂ ರಿಕ್ವೆಸ್ಟ್ ಪ್ರೇಯರ್ ಇದೆ ಅಂದರೆ ಗ್ರೂಪಲ್ಲಿ ಕಳಿಸಿ. ನಾನು ನಿಮ್ಮನ್ನು ಗ್ರೂಪಲ್ಲಿ ಕಳಿಸಿರುವಂಥ ಮೆಸೇಜ್ಗಳಿಗೆಲ್ಲ ನಾನು ಪ್ರಾರ್ಥಿಸ್ತಾ ಇದ್ದೀನಿ. ವಿಶೇಷವಾಗಿ ಈ 40 ದಿನದ ಉಪವಾಸದ ಬ್ಲೆಸ್ಸಿಂಗು ಅದ್ಭುತವಾಗಿ ನಡೀತಾ ಇದೆ. ಆಲ್ರೆಡಿ ನಡೀತಾ ಇದೆ, ಅದು ಇನ್ನೂ ನಡೆಯುತ್ತೆ. ಇನ್ನೂ ಅದ್ಭುತವಾಗಿ ದೇವರ ಆಶೀರ್ವಾದ ಮಾಡಬೇಕಾಗಿ, ನನಗೋಸ್ಕರ ನನ್ನ ಮಿನಿಸ್ಟ್ರಿಗೋಸ್ಕರ ಪ್ರಾರ್ಥನೆ ಮಾಡ್ಕೊಳ್ಳೋರಾಗಬೇಕಾಗಿ ಬೇಡ್ತಾನೆ. ಶಬಾ ಶಲಂ. ಗಾಡ್ ಬ್ಲೆಸ್ ಯು. ಪ್ರೈಸ್ ಲಾರ್ಡ್.